ಒಡೆಯನು ರಕ್ಷಕನು ಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಇದನ್ನು ತಿಳಿಸ್ತಾ ಇದ್ದಾನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮದಲ್ಲಿ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅದಕ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕೆಲವು ವಾರಗಳಿಗಿಂತ ಮುಂಚಿತವಾಗಿ ಒಂದು ಅಂಶವನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಯಾವ ಅಂಶ ಯಾರಾದ್ರೂ ನೆನಪು ಮಾಡ್ತೀರಾ? ಭಾನುವಾರ ದಿವಸದ ಅಂಶ, ಬುಧವಾರ ದಿವಸದ್ದು ಅಲ್ಲ. ಭಾನುವಾರ ದಿವಸ ಯಾವ ಒಂದು ವಿಷಯವಾಗಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಬರ್ತಾ ಇದ್ದಾರೆ. ಒಂದು ಪತ್ರ, ಪ್ರಸಿದ್ಧವಾಗಿರುವಂಥ ಪತ್ರ, ದಾರ್ಯಾವೇಶನು ಬರೆಸಿರ್ತಕ್ಕಂಥ ಪತ್ರ. ಆ ಪತ್ರದಲ್ಲಿರ್ತಕ್ಕಂಥ ಅಂಶಗಳ ಕುರಿತಾಗಿ ನಾವು ನೋಡ್ತಾ ಬರ್ತಾ ಇದ್ದೇವೆ ಪ್ರಿಯರೇ. ಆ ಪತ್ರವನ್ನ ಯಾಕೆ ಬರೆಸಿದ್ರು ದೇವರು ಅಂದ್ರೆ, ಯಾಕೆ ಮಾತಾಡ್ತಾರೆ? ಆ ಪತ್ರವನ್ನ ದೇವರು ಯಾಕೆ ಬರೆಸಿದ್ರಂದ್ರೆ, ದೇವರು ದಾರ್ಯಾವೇಶನ ಮೂಲಕವಾಗಿ ಬರೆಸುವುದಕ್ಕೆ ಪ್ರೇರೇಪಣೆ ಮಾಡಿರ್ತಕ್ಕಂಥ ಅಂಶ ಯಾವುದಂದ್ರೆ, ಅಲ್ಲಿ ಮಹತ್ತರವಾಗಿರ್ತಕ್ಕಂಥ ಒಂದು ಘಟನೆ ನಡೆದಿದೆ ಪ್ರಿಯರೇ. ಯಾರು ಕೂಡ ಮಾಡಲಾರದಿರ್ತಕ್ಕಂಥ ಒಂದು ಘಟನೆ ಆ ಒಂದು ಸ್ಥಳದಲ್ಲಿ ನಡೆದಿದೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾರ್ಯಾವೇಶ ಮಹಾರಾಜನು ಪ್ರಸಿದ್ಧವಾಗಿರ್ತಕ್ಕಂಥ ಪತ್ರವನ್ನ ಭೂಲೋಕದ ಎಲ್ಲಾ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ಬರೆಸಿದನು ಎಂಬುದಾಗಿ ಆ ಪತ್ರದಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ನೋಡಿದ್ದೇವೆ. ಇವತ್ತು ಕೂಡ ಇನ್ನೂ ಉಳಿದಿರ್ತಕ್ಕಂಥ ಅಂಶವನ್ನು ನಾವು ನೋಡೋಣ. 25ನೇ ವಚನ, ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ. ಆಗ ರಾಜನಾದ ದಾರ್ಯಾವೇಶನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನ ಬರೆಯಿಸಿದನು. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ನಾನಾಳುವ ರಾಜ್ಯದವರೇ ಎಲ್ಲರೂ ದಾನಿಯೇಲನ ದೇವರಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನ ಆಳಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಹಲ್ಲೆಲೂಯಾ. ದಾರ್ಯಾವೇಶ ಮಹಾರಾಜನು ಬರೆಸಿರ್ತಕ್ಕಂಥ ಪ್ರಸಿದ್ಧ ಪತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶವೂ ಕೂಡ ಇವತ್ತಿನ ದಿವಸ ನಮಗೆ ಮೂಲವಾಗಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅಂಶವಾಗಿದೆ. ನಮ್ಮ ಭಕ್ತಿಯ ಜೀವಿತಕ್ಕೆ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಹೇಳ್ತಾ ಇದ್ದಾನೆ, ದಾನಿಯೇಲನ ದೇವರಿಗೆ ನೀವು ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳಬೇಕು. ಆತನು ಮಾತ್ರ ಜೀವ ಸ್ವರೂಪನಾದ ಸನಾತನ ದೇವರಾಗಿದ್ದಾನೆ. ಆತನು ಮಾತ್ರ ಆದಿಯಿಂದಲೂ ಇರುವಂತಹ ದೇವರಾಗಿದ್ದಾನೆ. ಆತನ ಹೊರತಾಗಿ ಯಾವ ದೇವರು ಕೂಡ ಇಲ್ಲ, ಇರುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ದಾರ್ಯಾವೇಶ ಮಹಾರಾಜನು ಒಂದು ಅದ್ಭುತವನ್ನ ತನ್ನ ಕಣ್ಣ ಮುಂದೆಯೇ ನೋಡಿದ್ದಾನೆ ಪ್ರಿಯರೇ. ಅದರ ಕುರಿತಾಗಿ ಬರೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ತಾ ಇದ್ದೇವೆ ಪ್ರಿಯರೇ, ಕೆಲವು ಅಂಶಗಳನ್ನು ನಾವು ನೋಡಿದ್ವಿ. ಆತನ ರಾಜ್ಯವು ಎಂದಿಗೂ ಅಳಿಯದು, ಆತನ ಆಳಿಕೆಯು ಶಾಶ್ವತವಾಗಿರುವುದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಯಾರು ಕರ್ತನ ಭೋಜನ ಸಂಸ್ಕಾರ ಪದ್ಧತಿಗೆ ನಾವು ಒಳಪಡಬೇಕಾದ್ರೆ ನಾವೇನ್ ಮಾಡಬೇಕು? ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂಥ ಸಮಯದಲ್ಲಿ ನಾವು ಯಾರಾಗ್ತೀವಿ? ಪರಲೋಕ ರಾಜ್ಯ ಸಂಸ್ಥಾನದವರಾಗ್ತೀವಿ. ಪರಲೋಕ ರಾಜ್ಯ ಅಳಿಯಲಾರದ್ದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಸಾಮ್ರಾಜ್ಯದಲ್ಲಿ ನೀನೊಬ್ಬ ಮಗನು ಮಗಳು ಆದ್ರೆ ಅದು ಎಂದಿಗೂ ಕೂಡ ಅಳಿಯಲಾರದಂತ ರಾಜ್ಯ. ಜಾತ್ರೆ ಇದೆ, 3 ದಿವಸ ಮಾಡಿ ಮತ್ತೆ ಹೋಗ್ಬಿಡ್ತೀವಿ. ಅವರವರು ಇದಕ್ಕೆ ಅವರವರು. ಆದರೆ ಜಾತ್ರೆ ಮುಗಿಸೋದ್ರೊಳಗಡೆಯಾಗಿ ಸ್ಥಿರವಾಗಿರ್ತಕ್ಕಂಥ ಒಂದು ವಿಷಯವನ್ನು ನೀನು ಜಾತ್ರೆಯಲ್ಲಿ ಕೊಂಡುಕೊಳ್ಳಬೇಕು. ಒಂದು
ವಸ್ತುವನ್ನು ಜಾತ್ರೆಯಲ್ಲಿ ಕಂಡುಕೊಳ್ಳಬೇಕು. ಅದನ್ನು ನೀನು ಕೊಂಡುಕೊಂಡ ಮೇಲೆ ಸ್ಥಿರವಾಗಿ ಅದನ್ನು ಕಾಪಾಡಿಕೊಳ್ಳಬೇಕು. ಅದು ಬಹಳ ಮುಖ್ಯ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು ಹೇಳ್ತಾ ಇದ್ದಾನೆ, ನಾವು ಭೂಲೋಕದಲ್ಲಿ ಏನಾಗಿದ್ದೇವೆ? ಯಾತ್ರಿಕರಾಗಿದ್ದೇವೆ. ಪ್ರಯಾಣದಲ್ಲಿ ಟ್ರಿಪ್ ಅಂತೇಳಿ ಬಂದಿದೆ, ಪ್ರವಾಸಿಗಳು ಆಗಿದ್ದೇವೆ. ಪ್ರವಾಸ ಮುಗಿಸಿದ ತಕ್ಷಣ ಪುನಃ ನಾವು ನಮ್ಮ ಜಾಗಕ್ಕೆ ನಾವು ಹೋಗಬೇಕು. ದೇವರನ್ನ ಹೊಂದಿಕೊಂಡವನು, ದೇವರ ಆತ್ಮವುಳ್ಳವನು ಪರಲೋಕಕ್ಕೆ ಹೋದರೆ ದೇವರ ಆತ್ಮ ಬೇಡ ನನಗೆ ಎಂಬುದಾಗಿ ಹೇಳಿದಂಥವನು ದುರಾತ್ಮವನ್ನು ಹೊಂದಿಕೊಂಡು ದುರಾತ್ಮಗಳಿಗೆ ಸಿದ್ಧಪಡಿಸಿದ ಜಾಗ ಅಗ್ನಿ, ನರಕ, ಪಾತಾಳಕ್ಕೆ ಅವರು ಇಳಿದು ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಪಾತಾಳವು ಕೂಡ ಶಾಶ್ವತವಾದದ್ದು ಅಲ್ಲ. ಅದನ್ನ ದೇವರು ಏನ್ ಮಾಡ್ಬಿಡ್ತಾನೆ? ನಾಶ ಮಾಡಿಬಿಡ್ತಾನೆ. ಇರುವಂಥದ್ದು ಒಂದೇ ಒಂದು, ಯಾವುದ್ರಿ? ದೇವರ ಮಕ್ಕಳಾಗಿರುವಂತ ನಾವು ನೀವು ಮಾತ್ರ ಶಾಶ್ವತವಾಗಿ ಆತನು ಇರುವವರೆಗೂ ಕೂಡ ಯುಗಗಳವರೆಗೆ ನಾವು ಜೀವಿಸುವವರಾಗಿರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ರಾಜ್ಯದಲ್ಲಿ ಯಾರು ಪ್ರತಿನಿಧಿಗಳಾಗಿರ್ತಾರೋ ಅವರಿಗೆ ಯಾವ ಭಯವೂ ಕೂಡ ಇಲ್ಲ. ಮರಣ ಭಯ ಇಲ್ಲ, ಅವರಿಗೆ ಮುಂದೆ ಆಗುವಂತ ವಿಷಯಗಳ ಭಯ ಇಲ್ಲ. ಅವರು ಏನಂದ್ರು, ಇವರು ಏನಂದ್ರು, ಒಂದು ವೇಳೆ ಶಾಪ ತಟ್ಟುತ್ತಂದ್ರೆ ಶಾಪ ತಟ್ಟೋದಿಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ರಕ್ತ ಕವಚವನ್ನ ದೇವರು ನಮಗೆ ಇರಿಸಿದ್ದಾನೆ, ರಕ್ತದ ಕೋಟೆಯನ್ನ ದೇವರು ನಮ್ಮ ಸುತ್ತಲೂ ಕಟ್ಟಿದ್ದಾನೆ ಪ್ರಿಯರ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಆಳ್ವಿಕೆಗೆ ನಾವು ಒಳಪಡಬೇಕು. ಈ ಪ್ರಪಂಚಕ್ಕೆಲ್ಲ ಮಹಾರಾಜ ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಇವತ್ತಿನ ದಿನ 5 ವರ್ಷಗಳ ಆಡಳಿತಕ್ಕೆ ಒಳಪಟ್ಟಿರ್ತಾರೆ ರಾಜಕಾರಣಿಗಳು. ಹಲ್ಲೆಲೂಯಾ. 5 ವರ್ಷಗಳಾದ ಮೇಲೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಆತನು ತೀರಿ ಹೋದ ಮೇಲೆ ಇನ್ನೊಬ್ಬ ಆತನು ಬರ್ತಾನೆ. ಆದ್ರೆ ದೇವರ ಆಳ್ವಿಕೆ ಮಾತ್ರ ಶಾಶ್ವತವಾಗಿ ಇರುವಂತದ್ದಾಗಿದೆ. ಹಲ್ಲೆಲೂಯಾ. ಆತನೇ ಉದ್ಧರಿಸುವವನು, ರಕ್ಷಿಸುವವನು. ಇಷ್ಟು ವಿಷಯಗಳನ್ನು ನಾವು ನೋಡಿದ್ದೇವೆ. ನಮಗೆ ಮೋಕ್ಷ ಬೇಕು, ಪರಲೋಕ ಬೇಕು, ಸ್ವರ್ಗ ನಮಗೆ ಸಿಗಬೇಕಾದ್ರೆ ಯೇಸು ಕ್ರಿಸ್ತನ ರಕ್ತ ಹೊರತಾಗಿ ಬೇರೆ ಯಾವುದು ಕೂಡ ನಿಮ್ಮ ಪಾಪಗಳನ್ನು ತೊಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಇನ್ನೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. 27ನೇ ವಾಕ್ಯ. ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರಂದ್ರೆ ಯಾರ್ರೀ? ಆತನು ಭೂಮಿಯಲ್ಲಿ ಆಕಾಶದಲ್ಲಿ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ ನಡೆಸುವವನಾಗಿದ್ದಾನೆ. ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಕೀರ್ತನೆಗಾರ ಹೇಳ್ತಾ ಇದ್ದಾನೆ. ಒಂದ್ಸಾರಿ ಸತ್ಯವೇದ ಪುಸ್ತಕದಲ್ಲಿ ಕೀರ್ತನೆಗಳು ತೆಗಿರಿ. ಹಲ್ಲೆಲೂಯಾ. 136ನೇ ಕೀರ್ತನೆ 4ನೇ ವಚನ. ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು. ಆತನ ಕೃಪೆಯು ಶಾಶ್ವತವಾದದ್ದು. ಹಲ್ಲೆಲೂಯಾ. ಅದ್ಭುತಗಳನ್ನು ನಡೆಸುವುದಕ್ಕೆ, ಮಹತ್ತಾದ ಕಾರ್ಯಗಳನ್ನು ನಡೆಸುವುದಕ್ಕೆ ಶಕ್ತಿವಾನಾದಂತ ದೇವರು ಯಾರ್ರೀ? ಆತನು ಒಬ್ಬಾತನೇ. ಹಲ್ಲೆಲೂಯಾ. ಮಳೆಯನ್ನ ಬರಗೊಡಿಸುವಂತ ದೇವರು ಆತ. ಹಲ್ಲೆಲೂಯಾ. ಬೆಳಗ್ಗೆ ಸೂರ್ಯನು ಉದಯಿಸಿ ಬರುವುದಕ್ಕೆ ಕಾರಣವಾದಂತ ದೇವರು ಆತ. ಹಲ್ಲೆಲೂಯಾ. ರಾತ್ರಿ ಹಂಗೆ ಪ್ಲೇನ್ ಆಗಿ ಆಕಾಶ ಇರಬಾರ್ದು ಅಂತೇಳಿ ನಕ್ಷತ್ರಗಳನ್ನು ಉಂಟು ಮಾಡಿದಂತ ದೇವರು ಆತ. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡುವಂತ ದೇವರು ಆತನಾಗಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ಆಕಾಶದಲ್ಲಿ ಮತ್ತು ಭೂಮಿಯಲ್ಲಿ ಆತನ ಅದ್ಭುತಗಳನ್ನ ಮಾಡುವಂತ ದೇವರಾಗಿದ್ದಾನೆ. ಯೇಸು ಕ್ರಿಸ್ತ ನರವಾಚಾರಿಯಾಗಿ ಈ ಲೋಕಕ್ಕೆ ಇಳಿದು ಬಂದಿರುವಂತ ಸಮಯದಲ್ಲಿ 3.5 ವರ್ಷಗಳ ಕಾಲ ಸೇವೆಯನ್ನ ಮಾಡಿದಂತ ಸಮಯದಲ್ಲಿ ಆತನು ಯಾವ ಯಾವ ಸ್ಥಳಕ್ಕೆ ನಡೆದುಕೊಂಡು ಹೋಗ್ತಾ ಇದ್ನೋ, ದೆವ್ವಗಳು ಏನಾಗ್ತಾ ಇದ್ವು? ಮನುಷ್ಯರನ್ನ ಬಿಟ್ಟು ಕೇಕೆ ಹಾಕಿ, ದೇವರ ಕುಮಾರನೇ, ಪರಾತ್ಪರನಾದ ದೇವರೇ, ನಮ್ಮ ಕೊಡುವೆ ನಿನಗೆ ಏಕೆ ಎಂಬುದಾಗಿ ಬೊಬ್ಬಿರಿದು ಮನುಷ್ಯರನ್ನ ಬಿಟ್ಟು ಕಾಡುವಂತ ದುರಾತ್ಮ ಶಕ್ತಿಗಳೆಲ್ಲವೂ ಕೂಡ
ಏನಾಗ್ತಾ ಇದ್ದವ್ರಿ? ಬಿಟ್ಟು ಹೋಗ್ಬಿಡ್ತಿದ್ದು. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಅದ್ಭುತಗಳನ್ನ ಮಾಡುವಂತ ದೇವರಾಗಿದ್ದಾನೆ, ಆಶ್ಚರ್ಯ ಕಾರ್ಯಗಳನ್ನ ಮಾಡುವಂತ ದೇವರಾಗಿದ್ದಾನೆ. ನಿನ್ನ ಜೀವಿತದಲ್ಲಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತಿನ ದಿನ ಅನೇಕ ಜನರು ಯೇಸು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಎಂಬುದಾಗಿ ನಂಬಿಕೆಯಿಂದ ವಿಶ್ವಾಸದಿಂದ ಅವರು ಬರುವಾಗ ಅವರ ಕಣ್ಣೀರನ್ನು ಒರೆಸಿದ ಆತನು ಕೂಡ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯ. ಎಲ್ಲಾ ಕಡೆ ತಿರುಗಿ ಎಲ್ಲಾ ರೀತಿಯಿಂದಲೂ ಕೂಡ ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ನನಗೆ ಆದರಣೆ ಇಲ್ವಾ, ನನ್ನ ಜೀವಿತದಲ್ಲಿ ಬಿಡುಗಡೆನೇ ಇಲ್ವಾ ಎನ್ನುವ ರೀತಿಯಲ್ಲಿ ಎಲ್ಲ ಕಡೆಗೆ ತಿಳಿಸಿಕೊಂಡು ಕೊನೆಯದಾಗಿ ಈತನ ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ. ಈತನು ತನ್ನ ಬಳಿಗೆ ಬರುವವರನ್ನ ತಳ್ಳುವಂತ ದೇವರು ಅಲ್ಲ, ಸೇರಿಸಿಕೊಳ್ಳುವಂತ ದೇವರು. ಹಲ್ಲೆಲೂಯ. ಆತನ ಬಳಿಗೆ ಬರುವಾಗ ಅನೇಕ ಜನರು ಆಶ್ಚರ್ಯ ಕಾರ್ಯಗಳನ್ನ ಹೊಂದಿಕೊಳ್ತಾರೆ. ಪ್ರಿಯರ, ಮೊಟ್ಟ ಮೊದಲನೇ ಆಶ್ಚರ್ಯ ಕಾರ್ಯ ಯಾವುದ್ರಿ? ನಿನ್ನ ಪಾಪವೆನ್ನುವಂತ ರೋಗಕ್ಕೆ ಔಷಧ. ಅದಕ್ಕೆ ಔಷಧ ಯಾವುದು ಕೂಡ ಈ ಲೋಕದಲ್ಲಿ ಸಿಗೋದಿಲ್ಲ. ಹಲ್ಲೆಲೂಯ. ಯೇಸುವನ್ನ ಬಿಟ್ಟರೆ ಬೇರೆ ಔಷಧ ಈ ಲೋಕದಲ್ಲಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಜನ್ಮ ಪಾಪ, ಕರ್ಮ ಪಾಪ, ನೀನು ಮಾಡಿರ್ತಕ್ಕಂಥ ಪಾಪ, ತಲತಲಾಂತರಗಳಿಂದ ನಿನಗೆ ಆಳುವಂತ ಪಾಪಗಳು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಮಾತ್ರ ತೊಳೆಯಲ್ಪಡ್ತವೆ. ಅದರ ಸಲುವಾಗಿ ಪತ್ರಿಕೆಯಲ್ಲಿ ನಾವು ನೋಡ್ತಾ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕಾಶ ಕೆಳಗಡೆ ಭೂಮಿಯ ಮೇಲೆ ರಕ್ಷಣೆ ಆ ನಾಮದಲ್ಲಿಯೇ ಹೊರತು ಬೇರೆ ಎಲ್ಲಿಯೂ ಕೂಡ ಇಲ್ಲ. ಅನೇಕರು ತಮಗೆ ಅದ್ಭುತಗಳು ನಡಿಬೇಕು, ಆಶ್ಚರ್ಯ ಕಾರ್ಯಗಳು ನಡಿಬೇಕು, ಕಾಡುವಂತವುಗಳು ಹೋಗಬೇಕು, ಅಯ್ಯೋ ನನಗೆ ಮೋಕ್ಷ ಬೇಕು ಅಂತೇಳಿ ಏನೆಲ್ಲ ಕಾರ್ಯಗಳನ್ನ ಮನುಷ್ಯರು ಮಾಡಿಟ್ಟುಕೊಂಡಿದ್ದಾರೆ. ಪ್ರಿಯರೇ, ಆದ್ರೆ ದೇವಾದಿ ದೇವನು ಏರ್ಪಾಟು ಮಾಡಿರ್ತಕ್ಕಂಥ ಒಂದೇ ಒಂದು ಮಾರ್ಗ ಯಾವುದಂದ್ರೆ ಶಿಲುಬೆಯ ಮಾರ್ಗ. ಯೇಸು ಕ್ರಿಸ್ತನ ರಕ್ತ ಮಾತ್ರ ನಿನ್ನ ಪಾಪಗಳನ್ನು ಏನ್ ಮಾಡುತ್ತೆ? ತೊಳೆಯುತ್ತೆ. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಶಾಪಗಳನ್ನು ಏನ್ ಮಾಡುತ್ತೆ? ಅಳಿಸಿ ಹಾಕುತ್ತೆ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ಅದ್ಭುತಗಳನ್ನ ಮಾಡಲು ಶಕ್ತನಾದ ಏಕ ದೇವರಾಗಿದ್ದಾನೆ. ಹಲ್ಲೆಲೂಯ. ನೀ ಅಂದುಕೊಳ್ಬಹುದು, ಒಂದು ವೇಳೆ ನಾನು ಆ ಕಡೆ ಹೋದಾಗ ನನಗೆ ನಡೀತಲ್ರಿ, ಅದು ಹೆಂಗೆ ನಡೀತು ಅಂತೇಳಿ. ಹಲ್ಲೆಲೂಯ. ಸೈತಾನನು ನಿನ್ನನ್ನು ವಶ ಮಾಡಿಕೊಳ್ಳುವುದಕ್ಕಾಗಿ ಟೆಂಪರರಿಲಿ he can make miracles. ಹಲ್ಲೆಲೂಯ. ಟೆಂಪರರಿ ಏನಂತೀವಿ? ತಾತ್ಕಾಲಿಕವಾಗಿ ಅದ್ಭುತ ಮಾಡಿದ ರೀತಿಯಲ್ಲಿ ನಿನ್ನನ್ನು ಎಳೆದುಕೊಳ್ಳುವುದಕ್ಕಾಗಿ, ತನ್ನ ಗುಂಪಿನಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ, ತನ್ನೊಟ್ಟಿಗೆ ಪಾತಾಳಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಸ್ವಲ್ಪ ರೀತಿಯಲ್ಲಿ ಅದ್ಭುತಗಳನ್ನು ಮಾಡಿದ ರೀತಿಯಲ್ಲಿ ತೋಚಬಹುದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆದ್ರೆ ಅವನು ಬರ್ತಾ 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 ನಿನ್ನನ್ನು ಕಾಡುವಂತವನಾಗ್ತಾನೆ ಹೊರತಾಗಿ ನಿನಗೆ ಸಮಾಧಾನವನ್ನು ಕೊಡುವಂತವನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಭೂಮಿಯಲ್ಲಿ ಆಕಾಶಗಳಲ್ಲಿ ಅದ್ಭುತಗಳನ್ನು ಮಾಡುವಂತ ದೇವರಾಗಿದ್ದಾನೆ ಎಂಬುದಾಗಿ ದಾರ್ಯಾವೇಶನು ಯಾಕೆ ಪರಿಸಿದಂದ್ರೆ, ದಾನಿಯೇಲನನ್ನ ಸಿಂಹಗಳ ಗವಿಯಲ್ಲಿ ಹಾಕಿದ್ದಾರೆ. ದಾನಿಯೇಲನು ಸಿಂಹದ ಗವಿಗಳಲ್ಲಿ ಬಂಧಿಸಲ್ಪಟ್ಟವನಾಗಿದ್ದಾನೆ. ಸಿಂಹಗಳು ಅವನ ಪ್ರತಿ ಎಲುಬುಗಳನ್ನು ತಿಂದು ತೇಗಿದ್ದಾವಂತೇಳಿ ಎಲ್ಲರೂ ಕೂಡ ಅಂದುಕೊಂಡಿದ್ದಾರೆ. ಆದ್ರೆ ಅಲ್ಲಿ ಆಗಿರ್ತಕ್ಕಂಥ ಕಾರ್ಯವೇ ಬೇರೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲನು ಬಹಳ ಭಕ್ತಿ ಉಳ್ಳಂತ ಮನುಷ್ಯನು. ದೇವರ ದೃಷ್ಟಿಯಲ್ಲೂ ಮನುಷ್ಯನ ದೃಷ್ಟಿಯಲ್ಲೂ ಯಾವ ವಿಚಾರದಲ್ಲಿ ತಪ್ಪಿ ಹೋದಂತ ಮನುಷ್ಯನು ಅಲ್ವೇ ಅಲ್ಲ. ಹಲ್ಲೆಲೂಯ. ಪ್ರತಿಯೊಬ್ಬರು ದಾನಿಯೇಲನ ಮೂಲಕವಾಗಿ ಅನೇಕ ಆತ್ಮಿಕ ಅಂಶಗಳನ್ನು, ಪಾಠಗಳನ್ನು ನಾವು ಕಲಿತುಕೊಳ್ಬೇಕಾಗಿದೆ. ಪ್ರಿಯರಲ್ಲಿ, ನಾವು ನೋಡ್ತಾ ಇದ್ದೇವೆ, ಆ ದಾನಿಯೇಲನನ್ನ ಭಕ್ತಿಯ ವಿಷಯದಲ್ಲಿ ಬಿಟ್ಟು ಬೇರೆ ಯಾವ ವಿಷಯದಲ್ಲಿ ಅವನನ್ನ ತಪ್ಪನ್ನ ಹುಡುಕೋದಕ್ಕೆ ಆಗುವುದಿಲ್ಲ ಎಂಬುದಾಗಿ ನೆನೆಸಿ ಒಂದು ರಾಜಾಜ್ಞೆಯನ್ನು ಹೊರಡಿಸ್ತಾರೆ. ಆ ರಾಜಾಜ್ಞೆ ಏನಾಗಿತ್ತು? ದಾರ್ಯಾವೇಶನನ್ನೇ ಮಾತ್ರ ಆರಾಧನೆ ಮಾಡಬೇಕು. ಎಷ್ಟು ದಿವಸಗಳ ಕಾಲ? 30 ದಿವಸಗಳ ಕಾಲ. ಒಂದು ವೇಳೆ ದಾರ್ಯಾವೇಶನನ್ನ ಪೂಜಿಸಲಾರದೆ ಇದ್ರೆ ಅಂಥವರನ್ನ ಏನ್ ಮಾಡಲಾಗುತ್ತೆ? ಸಿಂಹಗಳ ಗವಿಯಲ್ಲಿ ಹಾಕಲಾಗುತ್ತೆ. ಹಲ್ಲೆಲೂಯ. ಬಾವಿಗಳು ನೋಡಿದಿರಲ್ಲ, ಆ ಬಾವಿ ಉದ್ದದಾಗಿರ್ತಕ್ಕಂಥ ಬಾವಿ, ಅದಾಗ ಎತ್ತಿ ಹಾಕಿದ್ರೆ ಅದರಲ್ಲೆಲ್ಲ ಸಿಂಹಗಳೇ ಗುಂಪೆ ಇರುತ್ತೆ. ಹಲ್ಲೆಲೂಯ. ಮಾಂಸವನ್ನ ಸಿಂಹಗಳು ಬಿಡ್ತಾವ, ಪ್ರಾಣಿಯನ್ನ ಸಿಂಹಗಳು ಬಿಡ್ತಾವ. ಅದ್ರ ಸಲುವಾಗಿ ಸಿಂಹಗಳಿಗೆ ಏನಂತ ಹೆಸರು? ಮೃಗರಾಜ, ಅಡವಿಯ ರಾಜ. ಯಾರು? ಸಿಂಹ. ಆ ಸಿಂಹಗಳಿಗೆ ಬಲಿಯಾಗಿ ಕೊಡಬೇಕಂತೇಳಿ ಹುನ್ನಾರ ಮಾಡಿದಂತ ಸಮಯದಲ್ಲಿ, ಆದರೆ ಈ ದಾನಿಯೇಲನು ಯಥಾವತ್ತಾಗಿ
ದಿನಕ್ಕೆ 3 ಆವರ್ತಿ ದೇವರನ್ನ ಪ್ರಾರ್ಥಿಸುವುದಕ್ಕಾಗಿ ತನ್ನ ಮನೆಗೆ ಹೋಗಿ ಮೊಣಕಾಲನ್ನ ಊರಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರುಜುವು ಆಗಿರುವಂಥದ್ದು ತಿಳಿದಾಗಲೂ ಕೂಡ ತಪ್ಪಿ ಹೋಗಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದಾರ್ಯಾವೇಶನ ಪಶ್ಚಾತ್ತಾಪ ಪಡ್ತಾನೆ, ಅಯ್ಯೋ ನಾನು ಸುಮ್ಮನೆ ಆದರೂ ಈ ಕಾನೂನನ್ನ ಮಾಡಿದ್ನ, ನನಗೆ ಬಹಳ ಆಪ್ತ ಯಾರು? ದಾನಿಯೇಲನು ಅನೇಕವಾದ ಸಂಗತಿಗಳನ್ನು ತಿಳಿಸುವಂತ ವ್ಯಕ್ತಿ. ಹಲ್ಲೆಲೂಯಾ, ದೇವರ ಪರಿಶುದ್ಧವಾಗಿರ್ತಕ್ಕಂಥ ಆತ್ಮ ಉಳ್ಳಂತ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನು ಸುಮ್ಮನೆ ಸಾಯಿಸೋದಕ್ಕೆ ನಾನೇ ಕಾರಣಭೂತನಾಗ್ಬಿಟ್ಟ ಅಂತೇಳಿ ಮನೆಗೆ ಹೋಗ್ತಾನೆ ಪ್ರಿಯರೇ. ದಾನಿಯೇಲನನ್ನು ಸಿಂಹದ ಗವಿಗಳಲ್ಲಿ ಹಾಕಿ ಬಿಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲರೂ ಅನ್ಕೊಂಡಿದ್ದಾರೆ ದಾನಿಯೇಲನ ಚಾಪ್ಟರ್ ಕ್ಲೋಸ್ ಅಂತೇಳಿ. ಹಲ್ಲೆಲೂಯಾ, ಎಲ್ಲರೂ ಅಂದ್ಕೊಂಡಿದ್ದಾರೆ ದಾನಿಯೇಲನು ಸತ್ತು ಹೋದ, ದಾನಿಯೇಲನು ಇನ್ನು ಮುಂದೆ ನಮಗೆ ಅಡ್ಡಿಯಾಗಿರುವುದಿಲ್ಲ, ನಾವೇ ರಾಜ್ಯಾಡಳಿತ ಮಾಡಬಹುದು, ನಮ್ಮ ಜೇಬಿಗೆ ಹಣವನ್ನು ಇಳಿಸ್ಕೊಳ್ಬಹುದು, ರಾಜನಿಗೆ ಈಸಿಯಾಗಿ ಮೋಸ ಮಾಡಬಹುದು ಅಂತೇಳಿ. ಹಲ್ಲೆಲೂಯಾ, ದಾನಿಯೇಲನು ಯಥಾರ್ಥವಂತನಾಗಿದ್ದ, ದಾನಿಯೇಲನು ಪ್ರಾಮಾಣಿಕನಾಗಿ ಕೆಲಸ ಮಾಡುವಂತ ವ್ಯಕ್ತಿ ಆಗಿದ್ದ. ಅದರ ಸಲುವಾಗಿ ದಾನಿಯೇಲನನ್ನ ಕಂಡ್ರೆ ಯಾರಿಗೆ ಮೆಚ್ಚುಗಿರಿ? ರಾಜನಿಗೆ, ದಾರ್ಯಾವೇಶ ರಾಜನಿಗೆ. ಹಲ್ಲೆಲೂಯಾ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಎಲ್ಲರೂ ಅಂದುಕೊಂಡಿದ್ದಾರೆ ಏನಂತೇಳಿ? ಎಲ್ಲರೂ ಅಂದ್ಕೊಂಡಿದ್ದಾರೆ ಏನಂತೇಳಿ? ನಿದ್ದೆ ಮಾಡ್ರಲ್ಲ, ಗಟ್ಟಿ ಚಪ್ಪಲಿ ಹೊಡ್ರಿ ಸರ್, ಹೊರಗಡೆ ಇರೋರು. ಎಲ್ಲರೂ ಅಂದ್ಕೊಂಡಿದ್ದಾರೆ ಏನಂತೇಳಿ ಅಂದ್ಕೊಂಡಿದ್ದಾರೆ? ದಾನಿಯೇಲನು ಸತ್ತು ಹೋದ, ದಾನಿಯೇಲನ ಚಾಪ್ಟರ್ ಕ್ಲೋಸ್ ಆಯ್ತು, ದಾನಿಯೇಲನ ಜೀವಿತ ಅಂತ್ಯವಾಯಿತು ಅಂತೇಳಿ ಅಂದುಕೊಂಡಿರ್ಬೇಕಾದ್ರೆ ಎಲ್ಲರೂ ವೈರಿಗಳು ಸಂತೋಷವಾಗಿ ಮನೆಗೆ ಹೋಗಿದ್ದಾರೆ. ರಾಜ ದುಃಖದಿಂದ ಮನೆಗೆ ಹೋಗಿ ಆಹಾರವನ್ನು ಕೂಡ ಊಟ ಮಾಡಲಾರದೆ ಏನ್ ಮಾಡಿದನ್ರಿ? ಹೋಗಿ ಮನೆಯಲ್ಲಿ ಮಲ್ಕೊಂಡಿದ್ದಾನೆ. ಯಾವಾಗ ನಿದ್ದೆ ಬಂತೋ ಗೊತ್ತಿಲ್ಲ, ಮುಂಜಾನೆ ಎದ್ದ ತಕ್ಷಣ ಏನ್ ಮಾಡ್ತಾ ಇದ್ದಾನೆ? ಆ ಒಂದು ಸಿಂಹಗಳ ಗವಿಯ ಬಳಿಗೆ ಏನ್ ಮಾಡ್ತಾ ಇದ್ದಾನೆ? ಓಡೋಡಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಹೇಳ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನಿನ್ನ ದೇವರು ನಿನ್ನನ್ನ ರಕ್ಷಿಸಲು ಶಕ್ತನಾದನು. ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಳಗಡೆಯಿಂದ ಸಿಂಹಗಳ ಗರ್ಜನೆಯ ಸೌಂಡ್ ಬರ್ತಾ ಇಲ್ಲ, ಒಳಗಡೆಯಿಂದ ದಾನಿಯೇಲನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಒಳಗಡೆಯಿಂದ ದಾನಿಯೇಲನು ಮಾತಾಡ್ತಾ ಇದ್ದಾನೆ, ಅರಸೇ ಚಿರಂಜೀವಿಯಾಗಿರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆ ಒಂದು ಸಿಂಹಗಳ ದಾನಿಯೇಲನನ್ನು ಏನು ಕೂಡ ಮಾಡಿಲ್ಲ. ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಆಶ್ಚರ್ಯ. ಕಾರಣ ಒಂದೇ ಪ್ರಿಯರೇ, ದಾನಿಯೇಲನನ್ನ ಸಿಂಹಗಳು ಮುಟ್ಟಿಲ್ಲ, ಸಾಯಿಸಿಲ್ಲ. ದಾನಿಯೇಲನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ದಾನಿಯೇಲನು ಏನ್ ಮಾಡ್ತಾ ಇದ್ದಾನೆ? ಮಾತಾಡ್ತಾ ಇದ್ದಾನೆ. ಆ ಕಾರ್ಯ ಯಾರಿಗೆ ದಂಗು ಬಿಡದಂಗಾಗಿದೆ? ರಾಜನಿಗೆ, ದಾರ್ಯಾವೇಶ ರಾಜನಿಗೆ. ಈತ ಎಂತಹ ದೇವರು! ಹಲ್ಲೆಲೂಯಾ, ಸಿಂಹಗಳ ಗವಿಯಲ್ಲಿ ಹಾಕಿದ್ರು. ಅನೇಕ ಸಿಂಹಗಳ ಗುಂಪು ಇದ್ದಾಗಲೂ ಸಿಂಹಗಳು ಈತನನ್ನು ಮುಟ್ಟಿಲ್ಲ ಅಂದ್ರೆ ಈತನ ದೇವರು ಎಷ್ಟು ಪವರ್ಫುಲ್ ಗಾಡ್! ಹಲ್ಲೆಲೂಯಾ, ಎಷ್ಟು ಶಕ್ತಿವಾನಾದಂಥ ದೇವರು ಈತನ ದೇವರಾಗಿದ್ದಾನಂತೇಳಿ ಅವಾಗ ಬರೆಸಿದಂಥ ಪತ್ರ ಯಾವುದ್ರಿ? ಈಗ ನಾವು ನೋಡುವಂತ ಪತ್ರ ಪ್ರಿಯರೇ. ಹಲ್ಲೆಲೂಯಾ, ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಆವಾಗ ಆ ವಚನಗಳು ದಯವಿಟ್ಟು 6ನೇ ಅಧ್ಯಾಯ 21ನೇ ವಚನ. ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸೇ, ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನ ಕಳುಹಿಸಿ ಸಿಂಹಗಳ ಬಾಯಿಗಳನ್ನ ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನ ಮಾಡಲಿಲ್ಲ ಎಂದು ಹೇಳಿದನು. ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನ ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆತ್ತಿದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನೋಡಿ ಎಂತಹ
ಅದ್ಭುತವನ್ನು ಮಾಡಿದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ದಾನಿಯೇಲನು ದೇವರನ್ನ ಭಯ ಭಕ್ತಿ ಉಳ್ಳವನಾಗಿ ಆರಾಧನೆ ಮಾಡುವಂತ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿದ ನಂತರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತ ವ್ಯಕ್ತಿಯಾಗಿದ್ದ. ಯಾರು? ಈ ದಾನಿಯೇಲನ ಸಿಂಹದ ಗವಿಯಲ್ಲಿ ಹಾಕಿದಾಗ ಸಿಂಹಗಳು ಸಾಯಿಸಬೇಕು ಅಂತೇಳಿ ಬಂದ್ರೆ, ಹಲ್ಲೆಲೂಯಾ, ಪ್ರೈಸ್. ಹುಣಸೆ ಹಣ್ಣು ತಿಂದಾಗ ಹಲ್ಲೆ ಹೆಂಗಾಗಿರುತ್ತೆ? ಹುಳಿ ಹಿಡಿದಿರುತ್ತೆ. ರಟ್ಟಿನ ತಿನ್ಬೇಕಂದ್ರೆ ಏನಾಗುತ್ತೆ? ಕಷ್ಟ ಆಗುತ್ತೆ. ಹಲ್ಲೆಲೂಯಾ. ಏನಾಗತ್ತೆ? ಕಷ್ಟ ಆಗುತ್ತೆ. ಭಾಳ ಹುಳಿ ಹಿಡಿದು ಅಂತ ತಿಳ್ತಾರೆ, ಬೆಂಡ ಅಂತ ತಿಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಕೂಡ ಸಿಂಹಗಳಿಗೂ ಅದೇ ಗತಿ ಆಗಿದೆ. ಯಾರು ಇಳಿದು ಬಂದಿದ್ದಾರೆ? ದೂತನು ಇಳಿದು ಬಂದಿದ್ದಾನೆ. ಸಿಂಹಗಳ ಬಾಯಿಗಳನ್ನ ಕಟ್ಟಿದ್ದಾನೆ. ದಾನಿಯೇಲನು ಒಳಗಡೆ ಹೋದಾಗಲೂ ಪ್ರಾರ್ಥನೆಯನ್ನ ಬಿಡ್ಲಿಲ್ಲ. ಹಲ್ಲೆಲೂಯಾ. ಕವಿಗಳಲ್ಲಿ ಇದ್ದಾಗಲೂ, ಶ್ರಮೆಯಲ್ಲಿ ಇದ್ದಾಗಲೂ, ಸಂಕಟ ಬಂದಾಗಲೂ, ಕೊನೆಯ ಅಂತ್ಯದ ಅವಸ್ಥೆ ಎಂಬುದಾಗಿ ತಿಳಿಸಲ್ಪಟ್ಟಾಗಲೂ ಅಲ್ಲಿ ಕೂಡ ಪ್ರಾರ್ಥನೆ ಮಾಡುವಂಥದ್ದನ್ನು ದಾನಿಯೇಲನು ಬಿಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲನ ಮೂಲಕವಾಗಿ ನಾವು ತಿಳಿದುಕೊಳ್ಬೇಕಾದ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂದ್ರೆ, ಯಾರು ದೇವ್ರ ಮುಂದೆ ಮೊಣಕಾಲು ಊರ್ತಾರೋ ಅವ್ರು ಇನ್ನೊಬ್ಬರ ಮುಂದೆ ಮೊಣಕಾಲು ಊರದ ಅವಶ್ಯಕತೆ ಇಲ್ಲ, ಇನ್ನೊಬ್ಬರ ಮುಂದೆ ಬೇಡದ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ನೀನು ದೇವರ ಮುಂದೆ ಮೊಣಕಾಲು ಊರಿದ್ರೆ ಈ ಎಲ್ಲ ಕಡೆಯಿಂದ ನಿನಗೆ ದೇವರು ಒದಗಿಸಿ ಕೊಡ್ತಾನ. ಹಲ್ಲೆಲೂಯಾ. ಯಾವ ಯಾವ ಮೂಲೆಗಳಿಂದ ನಿನಗೆ ಬೇಕೋ ಅದೆಲ್ಲವುಗಳನ್ನು ಯಾರು ಒದಗಿಸಿ ಕೊಡ್ತಾರೆ? ದೇವರು ಒದಗಿಸಿ ಕೊಡ್ತಾನೆ. ದಾನಿಯೇಲನ ಜೀವಿತದಲ್ಲಿ ಪ್ರಾರಂಭದಿಂದ ಅಂತ್ಯದವರೆಗೂ ಆಗಿರುವಂಥದ್ದು ಅದೇ ಕಾರ್ಯ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಾರ್ಥನೆ 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 ಪ್ರಾರ್ಥನೆಗೆ ಸಬ್ಸ್ಟಿಟ್ಯೂಟ್ ಯಾವುದು ಕೂಡ ಇಲ್ಲ. ಚಹಾ ಕುಡ್ಲಾರ್ದವ್ರು ಕಾಫಿ ಕುಡಿತಾರೆ, ಕಾಫಿ ಕುಡ್ಲಾರ್ದವ್ರು ಹಾರ್ಲಿಕ್ಸ್ ಕುಡಿತಾರೆ, ಹಾರ್ಲಿಕ್ಸ್ ಕುಡ್ಲಾರ್ದವ್ರು ಬೂಸ್ಟ್ ಕುಡಿತಾರೆ, ಬೂಸ್ಟ್ ಕುಡ್ಲಾರ್ದವ್ರು ಹಾಲು ಕುಡಿತಾರೆ, ಹಾಲು ಕುಡ್ಲಾರ್ದವ್ರು ಯಾವುದೋ ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿದು ಏನು ಮಾಡ್ತಾರೆ? ತುಂಬಿಸ್ಕೊಂತಾರೆ ಹೊಟ್ಟೆನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಪ್ರಾರ್ಥನೆ ಬಿಟ್ಟು ಇನ್ನೊಂದು ಮಾಡ್ತೀನಿ ಅಂದರೆ ಅವಶ್ಯಕತೆ ಅದು ಬೇರೆದು ಯಾವುದು ಸಬ್ಸ್ಟಿಟ್ಯೂಟ್ ಇಲ್ಲ. ಅದಕ್ಕೆ ಬದಲಿ ಮಾಡುವಂಥದ್ದು ಯಾವುದು ಕೂಡ ಇಲ್ಲ. ಪ್ರಾರ್ಥನೆ, ದೇವರ ವಾಕ್ಯ, ದೇವರನ್ನು ಸ್ತುತಿ ಮಾಡುವಂಥದ್ದು ನಿನ್ನ ಜೀವಿತದಲ್ಲಿ ಇರಲೇಬೇಕು. ಪ್ರತಿ ದಿವಸವೂ ಕೂಡ ಇರಲೇಬೇಕು. ದಾನಿಯೇಲನನ್ನ ಸಿಂಹಗಳ ಬಾವಿಯಿಂದ ದೇವರನ್ನು ದೇವರು ಏನು ಮಾಡಿದ? ಆತನನ್ನ ಕಾಪಾಡಿದ ಪ್ರಿಯರೇ. ಹಲ್ಲೆಲೂಯಾ. ಅದರ ಅರ್ಥ ನಾವು ನೋಡೋದಾದರೆ ನಾವೆಲ್ಲರೂ ಕೂಡ ಸೇಮ್ ಆಸ್ ಇಟ್ ಈಸ್ ಆಗಿ ಬಾವಿಯಲ್ಲಿ ಬಿದ್ದಂಥವರಾಗಿದ್ದೇವೆ. ಎಲ್ಲಿ? ಅಗ್ನಿ ನರಕ ಎನ್ನುವಂಥ ಬಾವಿಯಲ್ಲಿ ಎಲ್ಲರೂ ಕೂಡ ಏನಾಗಿದ್ದೇವ್ರಿ? ಗರ್ಜಿಸುವ ಸಿಂಹ. ಯಾರವನು? ಸೈತಾನ, ಅಪವಾದಿಯ ಬಳಿಯಲ್ಲಿ ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ಸಿಲುಕಿ ಹಾಕಿಕೊಂಡಂಥವರಾಗಿದ್ದೇವೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಸಿಲುಕಿ ಹಾಕಿಕೊಂಡಂಥವರು ಆಗಿದ್ದೇವೆ. ಆ ಸಮಯದಲ್ಲಿ ದೇವರು ಯಾರನ್ನ ಕಳುಹಿಸಿದ್ರು ಭೂಲೋಕಕ್ಕೆ? ಯಾರನ್ನ ಕಳಿಸಿದ್ರು? ತನ್ನ ಒಬ್ಬನೇ ಕುಮಾರನು ಎಂಬುದಾಗಿ ಬಿರುದುಳ್ಳಂತ ನಜರೇತಿನ ಯೇಸುವನ್ನ. ಹಲ್ಲೆಲೂಯಾ. ಆ ನಜರೇತಿನ ಯೇಸು ಬಂದು ಆ ಸಿಂಹದ ಬಾಯಿಯನ್ನ ಕಟ್ಟಿ ಅದನ್ನ ತುಳಿದು ಜಜ್ಜಿ ನಮ್ಮನ್ನ ಏನ್ ಮಾಡಿದ್ರಿ? ಆ ಪಾತಾಳಕ್ಕೆ ಹೋಗಬೇಕಾದಂತ ನಮ್ಮನ್ನ, ನೀವು ಪಾತಾಳದವರಲ್ಲ, ನೀವು ನನ್ನ ಮಕ್ಕಳು, ನೀವು ಪರಲೋಕಕ್ಕೆ ಬಾಧ್ಯಸ್ಥರು, ನಿಮಗೆ ಅಧಿಕಾರಗಳಿದ್ದಾವೆ, ನಿಮಗೆ ಸಿಂಹಾಸನ ಇದೆ, ನೀವು ನನ್ನೊಡನೆ ಆಡಳಿತ ಮಾಡುವವರು ಎಂಬುದಾಗಿ ಏನ್ ಮಾಡಿದ್ರು? ದೇವರು ಮೇಲಕ್ಕೆ ತಂದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ದಾರ್ಯಾವೇಶನು ಹೇಳ್ತಾ ಇದ್ದಾನೆ, ಭೂಮಿಯಲ್ಲಿ ಆಕಾಶದಲ್ಲಿ ಅದ್ಭುತಗಳನ್ನ ಮಾಡುವುದಕ್ಕೆ ಶಕ್ತನಾಗಿರುವಂತ ದೇವರು ಯೇಸು ಮಾತ್ರ ಎಂಬುದಾಗಿ. ಹಲ್ಲೆಲೂಯಾ. ಆತನನ್ನ ಅನೇಕರು ನಂಬುತ್ತಾ ಇಲ್ಲ, ವಿಶ್ವಾಸ ಇಡ್ತಾ ಇಲ್ಲ, ಪರಿಪೂರ್ಣ ಭಕ್ತಿಯನ್ನು ತೋರಿಸ್ತಾ ಇಲ್ಲ. ಹಲ್ಲೆಲೂಯಾ. ಅಯ್ಯೋ, ನಿರ್ಜೀವವಾಗಿರ್ತಕ್ಕಂಥ ವಸ್ತುವಿಗೆ ಏನೆಲ್ಲ ಮಾಡ್ತಾರೆ. ಹಲ್ಲೆಲೂಯಾ. 10 ವರ್ಷ, 20 ವರ್ಷ, 30 ವರ್ಷನೋ ಇರುತ್ತೆ ಒಂದು ಪ್ರಾಣಿ, ಅದಕ್ಕೆ ಏನೆಲ್ಲ ಮಾಡ್ತಾರೆ. ಹಲ್ಲೆಲೂಯಾ. ವಿಷ ಉಳ್ಳಿರ್ತಕ್ಕಂಥ ಒಂದು ಪ್ರಾಣಿಗೆ ಏನ್ ಮಾಡ್ತಾರ್ರಿ? ಹಾಲು ಕೊಡ್ತಾರೆ. ಹಲ್ಲೆಲೂಯಾ. ಅದೇ ರಾತ್ರಿ ಬಂದು ಕಚ್ಚಿದ್ರಪ್ಪ ಅಂದ್ರೆ ಅನೇಕರು ಸತ್ತು ಹೋಗಿದ್ದಾರೆ. ಬಾದರ್ಲಿ ಇಲ್ಲಿ ಮೊನ್ನೆ 2 ಸತ್ತು ಹೋಗಿದ್ದಾರೆ ಒಂದೇ ತಿಂಗಳಲ್ಲಿ. ಹಲ್ಲೆಲೂಯಾ.
ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಮನುಷ್ಯರು ತಪ್ಪಿ ಹೋಗಿದ್ದಾರೆ, ಆದರೆ ಅವರು ಸರಿಯಾದ ಮಾರ್ಗದಲ್ಲಿ ನಡಿಬೇಕಾದ್ರೆ ಸೃಷ್ಟಿಕರ್ತನಾದ ದೇವರು ಮಾತ್ರ ನಡೆಸಬಲ್ಲ. ಆತನನ್ನ ಧ್ಯಾನ ಮಾಡುವಂತ ಕೇಂದ್ರಗಳು, ಮಠಗಳು ಎಲ್ಲಿದಾವೋ ಅಲ್ಲಿ ಮಾತ್ರ ನಿನಗೆ ಸರಿಯಾದ ಮಾರ್ಗ ಸಿಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ದಾರ್ಯಾವೇಶ ರಾಜನು ಮಾತ್ರವಲ್ಲ, ಅವನ್ನ ಹಿರಿಯನಾಗಿರ್ತಕ್ಕಂಥ, ಅದಕ್ಕಿಂತ ಮುಂಚೆ ಬಾಬೆಲ್ ಸಂಸ್ಥಾನವನ್ನ ಸ್ಥಾಪಿಸಿರ್ತಕ್ಕಂಥ ನೆಬೂಕದ್ನೆಚ್ಚರನ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಆ ಮಾತನ್ನು ನೋಡೋಣ ಈ ಸಮಯದಲ್ಲಿ. ಕ್ವಿಕ್ಕಾಗಿ ಮುಗಿಸ್ತೀನಿ ನಾನು. ನಾಲ್ಕನೇ ಅಧ್ಯಾಯ, 3ನೇ ಅಧ್ಯಾಯ, 28ನೇ ವಾಕ್ಯ. ಆಗ ನೆಬೂಕದ್ನೆಚ್ಚರನು ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು ರಾಜಾಜ್ಞೆಯನ್ನ ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನ ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ. ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನ್ನಾಡಿದರೆ ಅವರನ್ನ ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಅನೇಕರು ಯೇಸು ಸ್ವಾಮಿಗೆ ಅಲ್ಲ ಸಲ್ಲದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆವತ್ತಿನ ದಿನ ಅವರೆಲ್ಲರೂ ಅನುಭವಿಸ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರು ಅಲ್ಲ ಸಲ್ಲದ ಮಾತುಗಳನ್ನು ದೇವರಿಗೆ ಅಂತಿರೋ, ಆತನ ಸೇವೆಯನ್ನು ಮಾಡುವಂಥ ದೈವ ಸೇವಕರಿಗೆ ಅಂತಿರೋ, ಅದು ನಿಮಗೆ ಶಾಪವಾಗಿ ಪರಿಣಮಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನ ಬೆಂಕಿ ದಹಿಸಲಿಲ್ಲವೋ, ಬಟ್ಟೆಯನ್ನು ಸುಡಲಿಲ್ಲವೋ, ಶೆಲ್ಲೆಗಳಿಗೆ ವಿಕಾರ ಆಗಲಿಲ್ಲವೋ, ಹೊಗೆಯ ವಾಸನೆ ಕೂಡ ಬರಲಿಲ್ಲವೋ, ದೇವರು ತಾನೇ ಇಳಿದು ಬಂದು ಏನ್ ಮಾಡಿದ, ಅವ್ರನ್ನ ರಕ್ಷಣೆ ಮಾಡಿರುವಂಥದ್ದನ್ನ ನೋಡಿರ್ತಕ್ಕಂಥ ನೆಬೂಕದ್ನೆಚ್ಚರ ರಾಜ. ಹಲ್ಲೆಲೂಯಾ. ಬೆಂಕಿಯಿಂದ ನಿನಗೆ ಆಹುತಿ ಇಲ್ಲ, ಗರ್ಜಿಸುವ ಸಿಂಹನಾಗಿರ್ತಕ್ಕಂಥ ಸೈತಾನನಿಂದ ನಿನಗೆ ಏನಿಲ್ಲ, ಕೇಡು ಇಲ್ಲ. ದೇವರು ಏನ್ ಮಾಡ್ತಾನೆ, ಕಾಪಾಡುವವನಾಗ್ತಾನೆ ಪ್ರಿಯ. ಇನ್ನೊಂದು ಮಾತಿದೆ, 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 27ನೇ ವಾಕ್ಯ. ಬೆಲ್ಲೆಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರೂ ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ. ಪರಲೋಕದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ. ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನ ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರಕಲ್ಲುಗಳ ದೇವರುಗಳನ್ನ ಸ್ತುತಿಸಿದ್ದಿ. ಏನಿಲ್ಲಂತೆ ಅವಕ್ಕೆ? ಬುದ್ಧಿ ಇಲ್ಲಂತೆ, ಯಾಕಂದ್ರೆ ಮೆದುಳಿಲ್ಲ. ಹಲ್ಲೆಲೂಯಾ. ಮತ್ತೇನಿಲ್ಲಂತೆ? ಕಣ್ಣುಗಳಿಲ್ಲ, ಇದಾವ ಆದ್ರೆ ರೆಪ್ಪೆ ಬಡಿಯಲ್ಲ, ಯಾಕಂದ್ರೆ ಅವುಗಳಲ್ಲಿ ಜೀವ ಇಲ್ಲ. ಕಿವಿ, ನೀನು ಎಷ್ಟು ಒದರಾಡಿದ್ರು, ಎಷ್ಟು ಏನೆಲ್ಲ ಜೋರಾಗಿ ಕಿರುಚಾಡಿದ್ರು ಅದು ಏನೂ ಮಾಡಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಅದಕ್ಕೆ ಕೇಳಿಸೋಕ್ಕೆ ಇಲ್ಲ. ಹಲ್ಲೆಲೂಯಾ. ಒಳಗಡೆ ಏರ್ ಡ್ರಮ್ ಇಲ್ಲ, ಯಾವ ಟೊಮ್ಯಾಟೊ ಇಲ್ಲ, ಯಾವುದೂ ಇಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಅದಕ್ಕೆ ಕಿವಿನೇ ಇಲ್ಲ. ಮತ್ತೆಂತ ಏನಂತ ಹೇಳ್ತಾ ಇದ್ದಾನೆ ದಾನಿಯೇಲನು? ಕಿವಿ ಇಲ್ಲದ ಬೆಳ್ಳಿ, ಅದು ಬೆಳ್ಳಿದಾಗಿರ್ಬೋದು, ಬಂಗಾರದ್ದಾಗಿರ್ಬೋದು, ತಾಮ್ರದ್ದಾಗಿರ್ಬೋದು, ಕಬ್ಬಿಣದ್ದಾಗಿರ್ಬೋದು, ಮರದ್ದಾಗಿರ್ಬೋದು, ಕಲ್ಲಿಂದು ಕೂಡ ಆಗಿರಬಹುದು, ಅಂತಹ ದೇವರುಗಳನ್ನು ನೀನು ಸ್ತುತಿಸಿದ್ದಿ. ಹಲ್ಲೆಲೂಯಾ. ಏಸನ್ನ ದೇವರೇ, ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವ ಯಾರಿಲ್ಲಯ. ಏಸನ್ನ ದೇವರೇ, ಏಸನ್ನ ದೇವರೇ, ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವ ಯಾರಿಲ್ಲಯ. ಏಸನ್ನ ದೇವರೇ, ಕಲ್ಲು ದೇವರೆಲ್ಲ ರೈತರ ಪಾಲಾದವು. ಏಸನ್ನ ದೇವರೇ, ಕಲ್ಲು ದೇವರೆಲ್ಲ ರೈತರ
ಇಲಿಗಳ ಪಾಲಾದವ ಏಸನ್ನ ದೇವರೇ, ಏಸನ್ನ ದೇವರೇ, ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವ ಏಸನ್ನ ದೇವರೇ. ಬೆಳ್ಳಿ ದೇವರೆಲ್ಲ ಇಲಿಗಳ ಪಾಲಾದವು ಏಸನ್ನ ದೇವರೇ, ಬೆಳ್ಳಿ ದೇವರೆಲ್ಲ ಇಲಿಗಳ ಪಾಲಾದವು ಏಸನ್ನ ದೇವರೇ, ಏಸನ್ನ ದೇವರೇ, ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವ ಯಾರಿಲ್ಲಯ್ಯ. ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ. ಬಂಗಾರ ದೇವರೆಲ್ಲ ಕಳ್ಳರ ಪಾಲಾದವ ಏಸನ್ನ ದೇವರೇ, ಬಂಗಾರ ದೇವರೆಲ್ಲ ಕಳ್ಳರ ಪಾಲಾದವ ಏಸನ್ನ ದೇವರೇ, ಏಸನ್ನ ದೇವರೇ, ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ. ಕಟ್ಟಿಗೆ ದೇವರೆಲ್ಲ ಚದಲ ಪಾಲಾದವ ಏಸನ್ನ ದೇವರೇ, ಕಟ್ಟಿಗೆ ದೇವರೆಲ್ಲ ಚದಲ ಪಾಲಾದವ ಏಸನ್ನ ದೇವರೇ, ಏಸನ್ನ ದೇವರೇ, ಏಸನ್ನ ದೇವರೇ, ನಿನಗಿಂತ ಮೇಲ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ, ನಿನಗಿಂತ ಏಸನ್ನ ದೇವರೇ. ಮಣ್ಣು ದೇವರೆಲ್ಲ ನೀರಿನ ಪಾಲಾದವು ಏಸನ್ನ ದೇವರೇ, ಮಣ್ಣು ದೇವರೆಲ್ಲ ನೀರಿನ ಪಾಲಾದವು ಏಸನ್ನ ದೇವರೇ, ಏಸನ್ನ ದೇವರೇ, ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ. ಸೆಗಣಿ ದೇವರೆಲ್ಲ ಹುಡುಗಳ ಪಾಲಾದವ ಏಸನ್ನ ದೇವರೇ, ಸೆಗಣಿ ದೇವರೆಲ್ಲ ಹುಡುಗಳ ಪಾಲಾದವು ಏಸನ್ನ ದೇವರೇ, ಏಸನ್ನ ದೇವರೇ, ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ, ಏಸನ್ನ ದೇವರೇ, ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ, ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ. ಹಲ್ಲೆಲೂಯಾ. ಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನ ಕುಡಿದು ಬುದ್ಧಿ ಕಣ್ಣು ಕಿವಿಯಿಲ್ಲದ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿಣ ಮರಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನದಲ್ಲಿ ಇದಾವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ಹಲ್ಲೆಲೂಯಾ. ನಿನ್ನ ಪ್ರಾಣ ಅದು ಯಾರ ಕೈಯಲ್ಲಿದೆ, ನಿನ್ನ ಸ್ಥಿತಿಗತಿಗಳು ಮುಂದೆ ಏನಾಗುತ್ತೋ ಅಂತೇಳಿ ಅಲ್ಲಿ ಕೇಳ್ತೀಯಲ್ಲ. ಹಲ್ಲೆಲೂಯಾ. ಏನ್ ಮಾಡ್ತೀರಿ? ಏನಾಗುತ್ತೆ ಏನೂ ಆಗಲ್ಲ. ಅದೇ ಸೂರ್ಯ ಹುಟ್ಟುತ್ತಾನೆ, ಅದೇ ಸೂರ್ಯ ಮುಳುಗ್ತಾನೆ, ಅದೇ ಭೂಮಿ ತಿರುಗ್ತಾ ಇರುತ್ತೆ, ಆಗೋದೆಲ್ಲ ಒಳ್ಳೆ ಕಾರ್ಯಗಳು ಆಗ್ತಾ ಇರುತ್ತೆ. ನೀನು ಕೆಟ್ಟದ್ದು ಆಗುತ್ತಂತೇಳಿ ನಿನ್ನ ಜೀವಿತದಲ್ಲಿ ಬರೀ ಕೆಟ್ಟದ್ದೇ ಆಗೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಒಳ್ಳೇದು ಆಗುತ್ತೆ ಅಂದರೆ ಒಳ್ಳೆಯದೇ ಆಗುತ್ತೆ. ಯಾವುದು ಕಾಡಿಕೆ ಬರಬಾರ್ದು, ಯಾವ ಕಾಟ ಇರಬಾರ್ದು. ಎಲ್ಲ ಸಮಾಧಾನ, ಶಾಂತಿ, ಪ್ರೀತಿ, ಸಂತೋಷ ನನ್ನ ಕುಟುಂಬದಲ್ಲಿ ಇರಬೇಕಂದ್ರೆ ಯೇಸು ಕ್ರಿಸ್ತನು ನಿನ್ನ ಕುಟುಂಬದ ಯಜಮಾನನಾಗಿರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಹೊಂದಿಕೊಂಡಂತ ಮಗಳು ನೀನು ಆಗಿರಬೇಕು. ನಿನ್ನ ಕುಟುಂಬದಲ್ಲಿ ನಿನ್ನ ಪ್ರಾಣವನ್ನ, ನಿನ್ನ ಆತ್ಮವನ್ನ, ನಿನಗೆ ಶರೀರವನ್ನ ಕೊಟ್ಟಿರುವಂತ ದೇವರು ಇದ್ರೆ ಯಾವ ಅನಾಹುತವು ಕೇಡು ಬಂದರೂ ಕೂಡ ನಿನ್ನ ಬಳಿಗೆ ಬರೋದಿಲ್ಲ, ಅದು ಹೊರಗಡೆ ಇರುತ್ತೆ. ಹಲ್ಲೆಲೂಯಾ. ನಿನ್ನನ್ನು ತಾಕೋದಕ್ಕೆ ಸಾಧ್ಯವೇ ಇಲ್ಲ. ದೇವವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀನು ಆ ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಬುದ್ಧಿ ಕಣ್ಣು ಕಿವಿ ಇಲ್ಲದ ಬೆಳ್ಳಿ ಮರ ತಾಮ್ರ ಬಂಗಾರದ ಕಲ್ಲು ಆ ಒಂದು ದೇವರುಗಳಿಗೆ ಏನ್ ಮಾಡಿದ್ ನೀನು
ಸ್ತುತಿ ಮಾಡಿದ್ದಿ. ಹಲ್ಲೆಲೂಯಾ. ಈ ಗಾಳಿಯನ್ನು ಉಂಟು ಮಾಡಿದಂತ ದೇವರು, ಆತ ಜೀವವನ್ನು ಕೊಟ್ಟಂತ ದೇವರು, ಆತನನ್ನ ಸೈಡ್ಗೆ ಇಟ್ಟುಬಿಟ್ಟಿದ್ದಿ. ಅದ್ರ ಸಲುವಾಗಿ ಇಷ್ಟು ದಿವಸಗಳು ನೀನು ಏನ್ ಪಡ್ತಾ ಇದ್ದಿ? ಕಷ್ಟ ಪಡ್ತಾ ಇದ್ದಿ, ಸಮಾಧಾನ ಇರಲಾರ್ದಂತ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದಾರ್ಯಾವೇಶನ್ ಬರೆಸ್ತಾ ಇದ್ದಾನೆ. ಕಾರಣ ಏನಂದ್ರೆ, ದಾರ್ಯಾವೇಶನು ಹಿಂದೆಂದೂ ಕಾಣದ, ಮುಂದೆ ತನ್ನ ಜೀವಿತದಲ್ಲಿಯೂ ಕಾಣಲಾರದಂತ ಅದ್ಭುತವನ್ನ ತನ್ನ ಜೀವಿತದಲ್ಲಿ ಆತನು ಕಂಡಿದ್ದಾನೆ. ಹಲ್ಲೆಲೂಯಾ. ಆ ಅದ್ಭುತ ಏನಂದ್ರೆ, ಸಿಂಹಗಳು ದಾನಿಯೇಲನನ್ನ ತಿನ್ನಲಿಲ್ಲ. ದಾನಿಯೇಲನನ್ನ ದೇವರು ಬಂದು ಏನ್ ಮಾಡಿದಾನೆ? ತನ್ನ ದೂತನನ್ನು ಕಳುಹಿಸಿ ಏನ್ ಮಾಡಿದಾನೆ? ಸಿಂಹಗಳ ಬಾಯಿಯನ್ನ ಕಟ್ಟಿ ದಾನಿಯೇಲನನ್ನ ರಕ್ಷಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದಾರ್ಯಾವೇಶನು ಆ ಪ್ರಸಿದ್ಧವಾದಂಥ ಪತ್ರವನ್ನ ಲೋಕದ ಎಲ್ಲಾ ಕುಲ, ಜನ, ಭಾಷೆಗಳವರೆಲ್ಲರಿಗೂ ಕೂಡ ಏನ್ ಮಾಡಿದಂತೆ? ಬರೆಯಿಸಿದ. ಎಷ್ಟು ಸಾರಿ ವಾಕ್ಯ ಕೇಳ್ತಾ ಇದ್ರೆ, ಎಷ್ಟು ಸಾರಿ ಆತನ ಕುರಿತಾಗಿ ನಿಮಗೆ ಹೇಳಲ್ಪಟ್ಟಾಗಲೂ ಕೂಡ ಕೆಲವರು ಏನ್ ಮಾಡ್ತಾ ಇದ್ದೀರಿ? ಹಿಂದೇಟಾಗ್ತಾ ಇದ್ದೀರಿ. ಹಲ್ಲೆಲೂಯಾ. ಪಾಚ ಹಂಗೆ ಕುಂತ್ಕೊಂಡ್ಬಿಟ್ಟಿದೆ. ಕುದ್ದು 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 ಚಾ ಏನಾಗಿದೆ? ಬೆಂಕಿ ಹಚ್ಚಿರಿ, ಚಾ ಮಾಡೋದನ್ನ ಏನ್ ಮಾಡ್ಬಿಡ್ರಿ? ಹೊರಗಡೆ ಬಂದು ಮುಸ್ರಿ ತೆಗಕೈತೆ. ಚಾ ಒಲೆ ಹಚ್ಚಿರೋದು ನಿಮಗೆ ಗೊತ್ತಿಲ್ಲ. ಏನಾಗ್ಬಿಟ್ಟಿದೆ ಅದಕ್ಕೆ? ಏನಂತಾರೆ? ಕರ್ಕು ಕುಂತ್ಕೊಂಡ. ಹಂಗೆ ಇವತ್ತು ಕೂಡ ಕುಂತ್ಕೊಂಡ. ಇವತ್ತೇನಾಗ್ಬೇಕದು? ಕರ್ಕು ತೊಳೆಯಲ್ಪಡಬೇಕು. ಈ ಮಾತುಗಳನ್ನ ಕೇಳಿದ ಮೇಲೆ ಯಾದ್ರು, ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ಗ್ರಹಿಸಿದ ಮೇಲೆ ಯಾದ್ರು, ಒಂದು ವೇಳೆ ತೊಳೆಯಲಾರದೆ ಇದ್ರೆ ಬಾವಿಯೊಳಗೆ ಬೀಳ್ತೀಯ. ಗರ್ಜಿಸುವ ಸಿಂಹ ಸೈತಾನನು ಇದ್ದಾನೆ, ಬೆಂಕಿಯಲ್ಲಿ ಹಾಕ್ತಾನೆ. ಅದರ ಸಲುವಾಗಿ ನಿನಗೋಸ್ಕರವಾಗಿ ಅವನು ಕಾಯ್ತಾ 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 ಇದ್ದಾನೆ. ಹಲ್ಲೆಲೂಯಾ. ಬೆಳೆಯನ್ನ ಬೆಳೆಸಿಕೊಳ್ಳುವಂಥದ್ದು ಕಷ್ಟನಾ? ಕಳೆಯನ್ನ ಬೆಳೆಸಿಕೊಳ್ಳುವಂಥದ್ದು ಕಷ್ಟನಾ? ಬೆಳೆ ಸುಲಭವಾಗಿ ಬರುತ್ತಾ? ಕಳೆ ಸುಲಭವಾಗಿ ಬರುತ್ತಾ? ಕಳೆ ಸುಲಭವಾಗಿ ಬರುತ್ತೆ. ನೀನು ಏನು ಮಾಡೋದು ಬೇಡ, ಹಂಗೆ ಕಳೆ ಏನಾಗುತ್ತೆ? ಬರುತ್ತೆ. ಕಳೆ ಬಂದಿದೆ, ಆ ಕಳೆಯನ್ನ ಯಾರು ತೆಗೆದುಹಾಕೊಬೇಕು? ನೀನೇ ತೆಗೆದುಹಾಕೊಬೇಕು. ಪ್ರೈಸ್ 25ನೇ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ಮಾತಿದೆ ಪ್ರಿಯರು. ಕೊನೆಯದಾಗಿ 4ನೇ ವಚನ ಅನ್ಕೊಂತೀನಿ. ಹಲ್ಲೆಲೂಯಾ. ಕರೆಕ್ಟ್ ಹೋದ್ರು. ಎಲ್ಲಿಂದ? ಬೆಳ್ಳಿಯಿಂದ ಕಲ್ಮಶವನ್ನ ತೆಗೆದು ಹಾಕಿದರೆ ಅಕ್ಕಸಾಲಿಗನಿಗೆ ಬೇಕಾದ ಪಾತ್ರೆಯಾಗುವುದು. ನಿನ್ನ ಜೀವಿತದಿಂದ ಕಲ್ಮಶವನ್ನ ದೇವರು ತೆಗೆದು ಹಾಕುವುದಕ್ಕಾಗಿಯೇ ಈ ಉಪದೇಶವನ್ನ ಮಾಡಿರುವಂಥದ್ದು. ಅದನ್ನ, ಆ ಕಲ್ಮಶವನ್ನ ನೀನು ತೆಗೆದು ಹಾಕಿಕೊಂಡ್ರೆ, ದೇವರೇ ಇಷ್ಟು ದಿವಸ ನನ್ನ ತಪ್ಪಾದ ದಾರಿಯಲ್ಲಿ ನಾನು ನಡೆದಿದ್ದೀನಿ, ಪಾಪದ ಮಾರ್ಗದಲ್ಲಿ ನಾನು ಜೀವಿಸಿದ್ದೀನಿ, ಆದರೆ ಇನ್ನು ಮುಂದೆ ಇದು ತಪ್ಪು ಎಂಬುದಾಗಿ ನನಗೆ ತಿಳಿಸಲ್ಪಟ್ಟಿದೆ. ದಾರ್ಯಾವೇಶನು ಬರೆಸಿರ್ತಕ್ಕಂಥ ಪ್ರಸಿದ್ಧ ಪತ್ರದ ಮೂಲಕವಾಗಿ ನೀನು ಎಂತಹ ದೇವರಾಗಿದ್ದೀಯೋ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ನೀನು ಆಕಾಶದ ಮೇಲಿರ್ತಕ್ಕಂಥ ಮಹಾಕಾಶದಲ್ಲಿ ವಾಸ ಮಾಡುವಂತಹ ದೇವರಾಗಿದ್ದೀಯ. ನಿನ್ನ ಹೊರತಾಗಿ ರಕ್ಷಕನು ಇಲ್ಲ, ನಿನ್ನ ಹೊರತಾಗಿ ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು ಇಲ್ಲ, ನೀನೇ ಎಲ್ಲ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ದೇವರೇ, ನನ್ನಲ್ಲಿರ್ತಕ್ಕಂಥ ಕಲ್ಮಶವನ್ನ ನೀನು ತೆಗೆದು ಹಾಕೊಂಡ್ರೆ ನೀನೇನಾಗ್ತೀಯ? ಅಂದವಾದ ಪಾತ್ರೆಯೋಪಾದಿಯಲ್ಲಿ ರೂಪಗೊಳ್ತೀಯ. ಹಲ್ಲೆಲೂಯಾ. ಜೋಳ ಬಿತ್ತುತ್ತೀರಿ, ಎಲ್ಲ ಸಪ್ಪೆ ಅದು ಮೇಲೆ ತನೆ ಬಂದಿರುತ್ತಲ್ಲ, ಅದೆಲ್ಲ ನಿಮ್ಮ ಮನೆಗೆ ತಗೊಂಡ್ಬರ್ತೀರ. ಏನು ತರ್ತೀರಿ? ಕಾಳುಗಳನ್ನು ಮಾತ್ರ ತರ್ತಾರೆ. ಹಲ್ಲೆಲೂಯಾ. ಅದು ವೇಸ್ಟ್ ಆಗೋದಿಲ್ಲ. ಒಂದು ವೇಳೆ ಪಶುಗಳಿದ್ರೆ ಅದಕ್ಕೆ ಕೂಡ ಅದೇನಾಗುತ್ತೆ? ಆಹಾರವಾಗುತ್ತೆ. ಹಲ್ಲೆಲೂಯಾ. ಅದರಂಗೆ ನೀನು ಗಟ್ಟಿ ಕಾಳಾದ್ರೆ, ದೇವರಲ್ಲಿ ಸಾಕ್ಷ್ಯ ಜೀವಿತವನ್ನು ಜೀವಿಸಿದ್ರೆ ನೀನು ವೇಸ್ಟ್ ಆಗೋದಿಲ್ಲ. ಏನಾಗ್ತೀಯ? ನೀನು ಆತನಿಗೆ ಏನಾಗ್ತೀಯ? ಆತನ ಒಂದು ರಾಜ್ಯದಲ್ಲಿ ತೆಗೆದುಕೊಂಡು ಹೋಗುವಂತ ಆ ಒಂದು ಪಂಕ್ತಿಯಲ್ಲಿ ನೀನು ಕೂಡ ಇರ್ತೀಯ. ದೂತರ 4 ಜನ 4 ದಿಕ್ಕುಗಳಿಗೆ ಏನಾಗ್ತಾರೆ? ಹೊರಡುತ್ತಾರೆ ಪ್ರಿಯರೇ. ಜೋಳಿಗೆಗಳನ್ನು ಹಿಡಿದುಕೊಂಡು ಹೊರಡುತ್ತಾರೆ. ಹಲ್ಲೆಲೂಯಾ. ಎದ್ರ ಸಲುವಾಗಿ ಹೊರಡುತ್ತಾರೆ? ಕಳೆಗಳನ್ನು ಆರಿಸಿಕೊಳ್ಳೋದಕ್ಕಲ್ಲ. ಹಲ್ಲೆಲೂಯಾ. ಎದ್ರ ಸಲುವಾಗಿ ಹೊರಡ್ತಾರೆ? ಬೆಳೆಗಳನ್ನ, ಗಟ್ಟಿ ಕಾಳುಗಳು. ಒಬ್ಬರು ತುಂಬ್ಕೊಂತಾರೆ, ಇನ್ನೊಬ್ರು ತುಂಬ್ಕೊಂತಾರೆ, ಇನ್ನೊಬ್ರು ತುಂಬ್ಕೊಂಡು ಎಲ್ಲಿಗೆ ಹೋಗ್ತಾರೆ?
ಎಲ್ಲಿ ಹೋಗ್ತಾರೆ? ಮಿಡಲ್. ಎಲ್ಲಿಗೆ? ಮಧ್ಯ ಆಕಾಶದಲ್ಲಿ ಹೋಗ್ತಾರೆ. ಹಲ್ಲೆಲೂಯಾ. ಸ್ವಾಮಿ, ಇವರೆಲ್ಲರೂ ಯಾರು? ನಿನಗೋಸ್ಕರವಾಗಿ ಅನೇಕ ಶೋಧನೆಗಳನ್ನ ಸಹಿಸಿಕೊಂಡಂತವ್ರು, ನಿನಗೋಸ್ಕರವಾಗಿ ತಾಳ್ಮೆ ಉಳ್ಳವರಾಗಿ, ಭಕ್ತಿಯನ್ನ ಕೆಡಿಸಿಕೊಳ್ಳಲಾರದ ಹಾಗೆ ಕೆಲವು ಸಾರಿ ಬಿದ್ದಾಗಲೂ ಪುನಃ ಎದ್ದು ನಿನಗಾಗಿ ನಿಂತುಕೊಂಡಂತವ್ರು, ನಿನಗಾಗಿ ಜೀವಿಸಿದಂತವ್ರು ಅಂತೇಳಿ ಯಾರಿಗೆ ಹೇಳ್ತಾರೆ? ದೂತರು ಯೇಸು ಕ್ರಿಸ್ತನಿಗೆ ಹೇಳ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ತನ್ನ ಒಂದು ಪರಲೋಕಕ್ಕೆ ಕರೆದುಕೊಂಡು. ಅಲ್ಲಿ ಮಧ್ಯ ಆಕಾಶದಲ್ಲಿ 7 ವರ್ಷಗಳ ಕಾಲ ಏನಿರುತ್ತೆ? ಸಂಭ್ರಮ. ಆ ಸಂಭ್ರಮ ಇಲ್ಲಿ ಇರ್ತಕ್ಕಂಥ ಸಂಭ್ರಮ ಅಲ್ಲ. ಹಲ್ಲೆಲೂಯಾ. ಬೆಳಗ್ಗೆ ಸಂಭ್ರಮ ಮಾಡಿರ್ತೇವೆ, ಅವಾಗಲೇ ಮಧ್ಯಾಹ್ನ ಏನೇನೋ ಬಂದು ಏನೇನೋ ಆಗ್ಬಿಟ್ಟಿರುತ್ತೆ ಮನೆಯಲ್ಲಿ. ಹಲ್ಲೆಲೂಯಾ. ಆದರೆ ಅಲ್ಲಿ ಸಮಾಧಾನ, ಶಾಂತಿ, ಸಂಭ್ರಮ ಕಂಟಿನ್ಯೂಸ್ ಆಗಿ ಹಂಗೆ ಇರುತ್ತೆ. ಯಾಕಂದ್ರೆ ಅಲ್ಲಿ ಸೈತಾನನಿಗೆ ಏನಿಲ್ಲ ರೀ? ಜಾಗ ಇಲ್ಲ, ಅವಕಾಶ ಇಲ್ಲ. ತಂದೆ ನಾನು ನನ್ನ ತಂದೆ ಇಬ್ಬರೇ ಇರುವಂತ ಸ್ಥಳ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ದಾರ್ಯಾವೇಶನು ಹೇಳ್ತಾ ಇದ್ದಾನೆ, ಆತನೊಬ್ಬಾತನಿಗೆ ನೀವು ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಬೇಕು. ಇಷ್ಟು ದಿವಸ ಯಾರಿಗೆ ನಡ್ಕೊಂಡಿದ್ದೀರೋ ಅದು ಅನಾವಶ್ಯಕವಾಗಿರ್ತಕ್ಕಂಥ ಸಂಗತಿ. ಆದರೆ ಅವಶ್ಯಕವಾಗಿರುವಂಥದ್ದು ಇವತ್ತು ತಿಳ್ಕೊಬೇಕು. ನೀವೇನು ಹೇಳ್ರಿ? ಸೃಷ್ಟಿಕರ್ತನಾದ ದೇವರು ಆತ. ಎಲ್ಲರ ಮೇಲೆ ತೋರಿಸ್. ದೇವರೆಲ್ಲ ಮೇಲೆ ತೋರಿಸ್. ಕೆಳಗೆ ತೋರಿಸ್ತಾರೆ? ಎಲ್ಲಿ ತೋರಿಸ್ತಾರೆ? ಮೇಲೆ ತೋರಿಸ್ತಾರೆ. ಎಲ್ಲ ಆ ಮ್ಯಾಲೆ ಇರುವಂತ ದೇವರನ್ನೇ ನಾವು ಬೋಧನೆ ಮಾಡ್ತಾ ಇರೋದು. ಹಲ್ಲೆಲೂಯಾ. ಮ್ಯಾಲೆ ಯಾರು ಅಂತ ಹೇಳಿ ತೋರಿಸ್ತಾ ಇರೋ, ನಿನ್ನ ಕೈ ತೋರಿಸ್ತಾ, ನಿನ್ನ ಬಾಯಿ ನಾಲಿಗೆ ಕೂಡ ಒಂದೇ ಹೇಳುವಂಥದ್ದು. ದೇವ್ರುಗಳಂತದ ನಿನ್ನ 1000 ಮಾಡಿದ್ರು ಕೂಡ ದೇವ್ರಂತಾನೇ ನಿನ್ನ ನಾಲಿಗೆ ಒಪ್ಕೊಳ್ಳೋದು. ಹಲ್ಲೆಲೂಯಾ. ಆ ನಾಲಿಗೆ ಯಾರನ್ನ ದೇವ್ರು ಅಂತ ಹೇಳುತ್ತೋ, ಆ ನಾಲಿಗೆ, ಆ ಕೈ ಯಾರನ್ನ ಮೇಲಕ್ಕೆ ತೋರಿಸಿ, ಕಣ್ಣು ಮೇಲಕ್ಕೆ ತೋರಿಸಿ ದೇವರು ಅಲ್ಲಿದ್ದಾನೋ ಎಂಬುದಾಗಿ ಹೇಳುತ್ತೋ, ಅದೇ ದೇವರನ್ನ ಇವತ್ತಿನ ದಿನ ನಾವು ನಿಮಗೆ ಬೋಧಿಸ್ತಾ ಇರೋದು, ಆತನ ಕುರಿತಾಗಿಯೇ ಹೇಳ್ತಾ ಇರೋದು. ಆತನನ್ನು ನಂಬಿದರೆ ನಿಮಗೇನಿದೆ ರೀ? ಶಾಶ್ವತವಾಗಿರ್ತಕ್ಕಂಥ ಒಂದು ಲೋಕದಲ್ಲಿ ನೀವು ಸೇರಿಸಲ್ಪಡ್ತೀರಿ. ನಿತ್ಯ ಜೀವ ಎನ್ನುವಂಥ ಬಹುಮಾನ ಯಾರಿಗಿದೆ? ನಿಮಗಿದೆ ಪ್ರಿಯರೇ. ದಾವೀದನನ್ನ ಮರಣದಿಂದ ದೇವರು ಪಾರು ಮಾಡಿದ, ನಮ್ಮನ್ನು ಕೂಡ ಏನ್ ಮಾಡಿದಾನೆ? ಪಾರು ಮಾಡಿದಾನೆ. ಅಗ್ನಿ ನರಕದಿಂದ ನಮ್ಮನ್ನು ಏನ್ ಮಾಡ್ತಾನೆ? ಈಗ ಆಳ್ವಿಕೆ ಮಾಡುವುದಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸಿಂಹಾಸನದ ಮೇಲೆ ನಾವೆಲ್ಲರೂ ಕೂತ್ಕೊಳ್ಬೇಕು. 1000 ವರ್ಷಗಳು ಆತನ ಸಂಗಡ ನಾವು ರಾಜ್ಯವಾಳ್ಬೇಕು. ಈ ಸಮಯದಲ್ಲಿ ಎಲ್ಲರೂ ನಿಂತುಕೊಳ್ಳೋಣ. ಯೇಸು ರಾಜನಾಗಿ ಬರುತ್ತಿರುವನು, ಭೂಲೋಕವೆಲ್ಲ ತಿಳಿದುಕೊಳ್ಳುವರು. ಯೇಸು ರಾಜನಾಗಿ ಬರುತ್ತಿರುವನು, ಭೂಲೋಕವೆಲ್ಲ ತಿಳಿದುಕೊಳ್ಳುವುದು. ರವಿ ಕೋಟಿ ತೇಜನು ರಮ್ಯನಾದ ದೇವರು, ರವಿ ಕೋಟಿ ತೇಜನು ರಮ್ಯನಾದ ರಾಜನಾಗಿ ಬರುತ್ತಿರುವನು. ಯೇಸು ರಾಜನಾಗಿ ಬರುತ್ತಿರುವನು, ಭೂಲೋಕವೆಲ್ಲ ತಿಳಿದುಕೊಳ್ಳುವುದು. ಯೇಸು ರಾಜನಾಗಿ ಬರುತ್ತಿರುವನು, ಭೂಲೋಕವೆಲ್ಲ ತಿಳಿದುಕೊಳ್ಳುವುದು. ಮೇಘಗಳ ಮೇಲೆ ಯೇಸು ಬರಲಿರುವನು, ಪರಿಶುದ್ಧರೆಲ್ಲರನ್ನ ಕರೆದುಕೊಂಡು ಹೋಗುವನು. ಮೇಘಗಳ ಮೇಲೆ ಯೇಸು ಬರಲಿರುವನು, ಪರಿಶುದ್ಧರೆಲ್ಲರನ್ನ ಕರೆದು ಒಯ್ಯುವನು. ನೀತಿ ಶಾಂತಿಯು ಕಾಣುವುದು, ನೀತಿ ಶಾಂತಿಯು ಕಾಣುವುದು, ಪಾಪವೇ ಕಾಣದಾಗುವುದು. ಯೇಸು ರಾಜನಾಗಿ ಬರುತ್ತಿರುವನು, ಲೋಕವೆಲ್ಲ ತಿಳಿದುಕೊಳ್ಳುವುದು. ಯೇಸು ರಾಜನಾಗಿ ಬರುತ್ತಿರುವನು, ಭೂಲೋಕವೆಲ್ಲ ತಿಳಿದುಕೊಳ್ಳುವುದು. ರವಿ ಕೋಟಿ ತೇಜನು ರಮ್ಯನಾದ ದೇವರು, ರವಿ ಕೋಟಿ ತೇಜನು ರಮ್ಯನಾದ ದೇವರು, ರಾಜಾದಿ ರಾಜನಾಗಿ ಬರುತ್ತಿರುವನು. ಯೇಸು ರಾಜನಾಗಿ ಬರುತ್ತಿರುವನು, ಭೂಲೋಕವೆಲ್ಲ ತಿಳಿದುಕೊಳ್ಳುವುದು. ಮೇಘಗಳ ಮೇಲೆ, ಮೇಘಗಳ ಮೇಲೆ ಯೇಸು ಬರುತ್ತಿರುವನು, ಪರಿಶುದ್ಧರೆಲ್ಲರನ್ನು ಕರೆದು ಒಯ್ಯುವನು. ಲೋಕವೆಲ್ಲ
ಶ್ರಮ ಕಾಲವು, ಲೋಕವೆಲ್ಲ ಶ್ರಮೆ ಕಾಲವು, ಬೀಡಲ್ಪಟ್ಟವರಿಗೆ ಬಹುಘೋರವು. ಯೇಸು ರಾಜನಾಗಿ ಆಮೆನ್. ಲೋಕವೆಲ್ಲ ತಿಳಿದುಕೊಳ್ಳುವರು, ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವರು. 7 ವರ್ಷ ಪರಿಶುದ್ಧರಿಗೆ ಔತಣವಿರುವುದು, 7 ವರ್ಷ ಲೋಕದ ಮೇಲೆ ಕ್ಷಮೆ ಬರಲಿರುವುದು. 7 ವರ್ಷ ಪರಿಶುದ್ಧರಿಗೆ ಔತಣವಿರುವುದು, 7 ವರ್ಷ ಲೋಕದ ಮೇಲೆ ಶ್ರಮೆ ಬರಲಿರುವುದು. ಈ ಸುವಾರ್ತೆ ಮುಚ್ಚಲ್ಪಡುವುದು, ಈ ಸುವಾರ್ತೆ ಮುಚ್ಚಲ್ಪಡುವುದು. ವಾಕ್ಯವೇ ಕಾಣದಾಗದು, ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಆಮೆನ್. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. 1000 ವರ್ಷ ಯೇಸು ಇಲ್ಲಿ ರಾಜ ಮಾಡುವನು, ಈ ಲೋಕ ರಾಜ್ಯಗಳೆಲ್ಲ ಆತನೇ ಆಳುವನು. 1000 ವರ್ಷ ಯೇಸು ಇಲ್ಲಿ ರಾಜ ಆಳುವನು, ಈ ಲೋಕ ರಾಜ್ಯಗಳೆಲ್ಲ ಆತನೇ ಆಳುವನು. ನೀತಿ ಶಾಂತಿ ಹೆಚ್ಚುವುದು, ನೀತಿ ಶಾಂತಿ ಹೆಚ್ಚುವುದು. ನ್ಯಾಯವೇ ಕಂಡು ಬರುವುದು, ಯೇಸು ರಾಜನಾಗಿ ಎಲ್ಲರೂ ಲೋಕವೆಲ್ಲ ತಿಳಿದುಕೊಳ್ಳುವುದು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಈ ಲೋಕ ದೇವತೆಗಳೆಲ್ಲ ಆತನ ಮುಂದೆಯೇ ಅಡ್ಡ ಬೆದ್ದು ನಮಸ್ಕರಿಸಿ ಗಡಗಡ ನಡುಗುವವ. ಈ ಲೋಕ ದೇವತೆಗಳೆಲ್ಲ ಆತನ ಮುಂದೆಯೇ ಅಡ್ಡ ಬೆದ್ದು ನಮಸ್ಕರಿಸಿ ಗಡಗಡ ನಡುಗುವವ. ಭಾಗದ ಪ್ರತಿ ಮೊಣಕಾಲು, ಭಾಗದ ಪ್ರತಿ ಮೊಣಕಾಲು, ಏಸಯ್ಯ ಎದುರು ಪಾಗಲ್ಪಡುವುದು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ಎಲ್ಲರೂ ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ವಿಶ್ವಾಸಿಯ ಮರೆಯಬೇಡ ಆತನ ಬರುವಿಕೆಯ, ಶ್ರದ್ಧೆಯಿಂದ ಪ್ರಾರ್ಥಿಸುತ್ತ ಸಿದ್ಧವಾಗಿರು. ವಿಶ್ವಾಸಿಯ ಮರೆಯಬೇಡ ಆತನ ಬರುವಿಕೆಯ, ಶ್ರದ್ಧೆಯಿಂದ ಪ್ರಾರ್ಥಿಸುತ್ತ ಸಿದ್ಧವಾಗಿರು. ರೇಪೆ ಪಡೆಯೋದ್ರೊಳಗೆ ಬದಲಾಗುವೆವು, ರೇಪೆ ಪಡೆಯೋದ್ರೊಳಗೆ ಬದಲಾಗುವೆವು. ಏಸಯ್ಯ ನತ್ತಿರ ಸೇರುವೆವು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ರವಿ ಕೋಟಿ ತೇಜನು ರಮ್ಯನಾದ ದೇವರು, ರವಿ ಕೋಟಿ ರಮ್ಯನಾದ ದೇವರು ರಾಜಾದಿ ರಾಜನಾಗಿ ಬರುತ್ತಿರುವನು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ವಿಶ್ವಾಸಿಯ ಮರೆಯಬೇಡ ದೇವರ ಬರುವಿಕೆಯ, ಶ್ರದ್ಧೆಯಿಂದ
ನಿನ್ನ ಪ್ರಾರ್ಥಿಸುತ್ತ ಸಿದ್ಧವಾಗಿರು. ಕಣ್ರೇಪೆ ಬಡಿಯುವುದರೊಳಗೆ ಬದಲಾಗುವೆವು. ಹೆಸಯ್ಯನ ಹತ್ತಿರ ನಾವೆಲ್ಲರೂ ಸೇರುವೆವು. ಯೇಸು ರಾಜನಾಗಿ ಬರುತ್ತಿರುವನು. ಭೂಲೋಕವೆಲ್ಲ ತಿಳಿದುಕೊಳ್ಳುವುದು. ರವಿ ಕೋಟಿ ತೇಜನು ರಮ್ಯನಾದ ದೇವನು. ರವಿ ಕೋಟಿ ತೇಜನು ರಮ್ಯನಾದ ದೇವನು. ರಾಜನಾಗಿ ಬರುತ್ತಿರುವನು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಯೇಸು ರಾಜನಾಗಿ ಬರುತ್ತಿರುವನು. ಯೇಸು ರಾಜನಾಗಿ ಬರುತ್ತಿರುವನು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಲೋಕವೆಲ್ಲ ತಿಳಿದುಕೊಳ್ಳುವುದು. ಪ್ರಿಯರೇ, ಸಾಯಂಕಾಲದ ವೇಳೆಯಲ್ಲಿ ದೇವರು ನಮ್ಮ ಸಂಗಡ ಮಾತಾಡಿದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಪ್ರಸಿದ್ಧ ಪತ್ರವನ್ನು ಬರೆಸಿರತಕ್ಕಂಥ ದಾರ್ಯಾವೇಶನ ಹೇಳ್ತಾ ಇದ್ದಾನೆ, ದಾನಿಯೇಲನ ದೇವರೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನು ತನ್ನ ಮಕ್ಕಳನ್ನು ಉದ್ಧರಿಸಲು ಶಕ್ತನಾದ ದೇವರು. ಭೂಮಿ ಆಕಾಶದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ ದೇವರು. ರಕ್ಷಣೆಯನ್ನು ಒದಗಿಸಿಕೊಡುವ ದೇವರು. ಆ ದಾನಿಯೇಲನ ದೇವರೇ, ದಾನಿಯೇಲನಿಂದ ಸಿಂಹಗಳ ಬಾಯಿಂದ ತಪ್ಪಿಸಿ ಕಾಪಾಡಿ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಾನೆ ಎಂಬುದಾಗಿ. ಪ್ರಿಯರೇ, ನಿಮ್ಮನ್ನು ಕೂಡ ಅದೇ ರೀತಿಯಾಗಿ ಯೇಸು ರಕ್ಷಿಸಿದ್ದಾನೆ. ಇವತ್ತು ನೀನು ತಿಳಿದುಕೊಂಡ್ರೆ ನಿನಗೆ ಮೋಕ್ಷ. ತಿಳಿಯಲಾರದೆ ಬಿಟ್ಟರೆ, ಅಸಡ್ಡೆ ಮಾಡಿದ್ರೆ, ವಿರೋಧವನ್ನು ವ್ಯಕ್ತಪಡಿಸಿದ್ರೆ, ಆ ದೇವರು ತಾನು ಬರುವಾಗ 7 ವರ್ಷಗಳು ತನ್ನ ಮಕ್ಕಳನ್ನು ತನ್ನ ಬಳಿ ಇಟ್ಕೊಳ್ತಾನೆ. ಭೂಲೋಕದಲ್ಲಿ 7 ವರ್ಷಗಳು ಶ್ರಮೆ, ಸಂಕಟ, ಸಾವನ್ನು ಕೋರಿದ್ರೂ ಸಾವು ಬರೋದಿಲ್ಲ. ಭಯಂಕರವಾದ ರೋಗಗಳು, ಮಿಡತೆ ಕಡಿಯುತ್ತೆ, ಚೇಳಿನ ಕೊಂಡೆ ಇರುವಂತ ಮಿಡತೆ. ಆ ಮಿಡತೆ ಕಡಿದ್ರೆ 5 ತಿಂಗಳುಗಳವರೆಗೂ ಭಯಂಕರವಾದ ನೋವು, ಭಯಂಕರವಾದ ಯಾತನೆ, ಭಯಂಕರವಾದ ಪರಿಸ್ಥಿತಿಗಳನ್ನು ಮನುಷ್ಯನು ಹಾದು ಹೋಗ್ಬೇಕಾಗುತ್ತೆ. ನಕ್ಷತ್ರಗಳು ಕೆಳಗಡೆ ಉದುರಿ ಬೀಳುತ್ತವೆ. ಭೂಕಂಪಗಳು, ನೆರೆ ಹಾವಳಿ, ಸುನಾಮಿ ಪ್ರಮಾದಗಳು, ಭಯಂಕರವಾದಂತಹ ರೋಗಗಳು, ಅಂಟು ರೋಗಗಳು ಆವತ್ತಿನ ದಿನ ಜನರು ಅನುಭವಿಸ್ತಾರೆ. ಆ ಅನುಭವಿಸುವಂತ ಜನರು ಬೇರೆ ಯಾರೂ ಅಲ್ಲ, ಯೇಸುವನ್ನ ತಿರಸ್ಕಾರ ಮಾಡಿದಂಥವರು. ಯೇಸು ನನ್ನ ದೇವರು ಅಲ್ಲ ಎಂಬುದಾಗಿ ಆತನಿಗೆ ಅಲ್ಲ ಸಲ್ಲದ ಮಾತುಗಳನ್ನು ಆಡಿದವರು ಆ 7 ವರ್ಷ ಭಯಂಕರ ಶ್ರಮೆಗಳನ್ನು ಅನುಭವಿಸ್ತಾರೆ. ಆದರೆ ಇವತ್ತೇ ದೇವರು ನಿಮಗೆ ತಿಳಿಸಿದ್ದಾನೆ,
ಮುಂದೆ ಆಗುವಂಥದ್ದನ್ನ ಇವತ್ತೇ ದೇವರು ರಹಸ್ಯವನ್ನ ಆತನು ತನ್ನ ಮಕ್ಕಳಿಗೆ ವ್ಯಕ್ತಗೊಳಿಸಿದ್ದಾನೆ. ನೀನು ಆ 7 ವರ್ಷ ಶ್ರಮೆ ಬೇಕಾದ್ರೆ ಯೇಸುವನ್ನು ನಂಬಬೇಡ. ನರಕ ಬೇಕಂದ್ರೆ ಯೇಸುವನ್ನು ನಂಬಬೇಡ. ಪಾತಾಳದಲ್ಲಿ ನಾನು ಇಳಿದು ಹೋಗಬೇಕಂದ್ರೆ ಯೇಸುವನ್ನು ನಂಬಬೇಡ. ನನಗೆ ಪರಲೋಕ ಬೇಕು, ನನ್ನನ್ನು ಉಂಟು ಮಾಡಿದ ತಂದೆ ನನಗೆ ಬೇಕು, ಆತನ ಸಮಾಧಾನದ ರಾಜ್ಯದಲ್ಲಿ ನಾನೂ ಕೂಡ ಒಬ್ಬ ಮಗನಾಗಿ ಇರಬೇಕು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲದ ರಾಜ್ಯದಲ್ಲಿ ನಾನು ಕೂಡ ಇರಬೇಕು. ಅಲ್ಲಿ ಮರಣವಿಲ್ಲ, ದುಃಖವಿಲ್ಲ, ಗೋಳಾಟವಿಲ್ಲ, ಅಲ್ಲಿ ಕುರುಡರು ಕುಂಟರು ಯಾರು ಇಲ್ಲ, ಅಂತಹ ರಾಜ್ಯದಲ್ಲಿ ನಾನು ಕೂಡ ಇರಬೇಕು ಎಂಬುದಾಗಿ ನೀನು ನೆನೆಸಿದ್ದೇ ಆದರೆ ಇವತ್ತೇ ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ ನೀನು ಅಂಗೀಕರಿಸಿಕೋ. ಹಲ್ಲೆಲೂಯಾ. ಆ ಯೇಸು ಮಾತ್ರ ನಿನ್ನನ್ನ ಎಲ್ಲ ಬಂಧನಗಳಿಂದ, ಶಾಪದಿಂದ, ಪಾಪದಿಂದ, ರೋಗದಿಂದ, ಬಡತನದಿಂದ, ಭಯಂಕರವಾದ ಆಪತ್ತು ವಿಪತ್ತು ಕೇಡು ಗಂಡಾಂತರಗಳಿಂದ ತಪ್ಪಿಸಲು ಶಕ್ತನಾದ, ಬಿಡಿಸಲು ಶಕ್ತನಾದ ಮಹಾದೇವರು, ಸೃಷ್ಟಿಕರ್ತನಾದ ದೇವರು ಆ ಯೇಸು ಮಾತ್ರವಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕೂಡ ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ದೇವ್ರನ್ನ ಕೇಳಿಕೊಡ್ರಿ. ಸಮಯದಲ್ಲಿ ಯಾರು ಮೌನವಾಗಿರಬೇಡ್ರಿ, ಪ್ರಾರ್ಥನೆ ಮಾಡ್ರಿ. ಎಷ್ಟೋ ದಿನಗಳು ದೇವರಿಗೆ ಇಷ್ಟವಲ್ಲ ಇವೆಲ್ಲದ ಸ್ಥಿತಿಯಲ್ಲಿ ನೀವು ಜೀವಿಸಿದ್ದೀರಿ. ಅದನ್ನು ಅರ್ಥ ಮಾಡಿಕೊಂಡು ದೇವರ ಅರ್ಥ ಮಾಡಿಸಿದಾನೆ. ಈ ಸಮಯದಲ್ಲಿ ದೇವರು ನನ್ನ ಕ್ಷಮಿಸು ಎಂಬುದಾಗಿ ನೀವು ಮಸಣಕ್ಕೆ ಹೋಗುವಾಗ, ವ್ಯಾಧಿಗೆ ತುತ್ತಾಗಿ ನರಕಕ್ಕೆ ಹೋಗುವಾಗ, ಭಯಂಕರ ಸ್ಥಿತಿಗೆ ಹೋಗುವಾಗ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಬರಲ್ಲ, ನಿಮ್ಮ ಕುಟುಂಬದವರು ನಿಮ್ಮ ಜೊತೆಗೆ ಬರಲ್ಲ, ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಗೆ ಬರಲ್ಲ, ನೀವು ಒಬ್ಬರೇ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತೇ ನಿಮಗಾಗಿ ಒಬ್ಬ ಜೊತೆಗಾರನಿದ್ದಾನೆ. ನಿಮ್ಮನ್ನು ಬಾಧೆಯಿಂದ ತಪ್ಪಿಸುವ ಜೊತೆಗಾರ, ವ್ಯಾಧಿಯಿಂದ ಬಿಡಿಸುವ ಜೊತೆಗಾರ, ಶಾಶ್ವತವಾಗಿರುವ ಸಮಾಧಾನದ ಲೋಕಕ್ಕೆ ಕರೆದೊಯ್ಯುವ ದೇವರು ಜೊತೆಗಾರಿದ್ದಾನೆ. ಆ ಜೊತೆಗಾರನೇ ಯೇಸು ಕ್ರಿಸ್ತ ಮಹಾಪ್ರಭುಗಳು. ದೇವರೇ ನನ್ನ ಜೊತೆಗಿಲ್ಲಪ್ಪ, ಅಪ್ಪ ನನ್ನ ಜೊತೆಗೆ ಬಾರಪ್ಪ. ಈ ಜೀವನದ ಭೂಲೋಕದ ಯಾತ್ರೆಯಲ್ಲಿ ನಾನು ಜೀವಿಸುವಾಗ ನನ್ನ ಜೊತೆಗೆ ನೀನಿದ್ದು ನಡೆಸಪ್ಪ ಎಂಬುದಾಗಿ ಕೇಳ್ರಿ. ಸಮಯದಲ್ಲಿ ಯೇಸುವೇ ನನಗೆ ಸ್ತೋತ್ರ, ಕರುಣಾನಿಧಿ ನನಗೆ ಸ್ತೋತ್ರ. ಹೌದು ಕರ್ತನೆ, ನನ್ನನ್ನು ನಮ್ಮೆಲ್ಲರ ನಿನ್ನಷ್ಟಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ಸಮಯದಲ್ಲಿ ಯಾರ್ಯಾರು ಕೇಳಿದಾರೋ ನೀನು ಬೇಕು ಎಂಬುದಾಗಿ, ನೀನು ನಮ್ಮ ಮನೆಗೆ ಬರಬೇಕು ಎಂಬುದಾಗಿ, ನಮ್ಮ ಮನದೊಳಗೆ ಬರಬೇಕು ಎಂಬುದಾಗಿ, ನಮ್ಮ ಜೀವನದಲ್ಲಿ ಬರಬೇಕು ಎಂಬುದಾಗಿ ಯಾರು ಕೇಳಿದ್ದಾರೋ ಅವರ ಮನೆಯೊಳಗೆ ಪ್ರವೇಶ ಮಾಡಯ್ಯ, ಅವರ ಮನದೊಳಗೆ ಪ್ರವೇಶ ಮಾಡಯ್ಯ, ಅವರ ಬಂಧನಗಳಿಂದ ಬಿಡಿಸಯ್ಯ, ರೋಗಗಳಿಂದ ವಿಮುಕ್ತಿ ಮಾಡಯ್ಯ, ಮಾನಸಿಕ ಆತ್ಮವನ್ನು ತೊಲಗಿಸಯ್ಯ, ಗಡಿಬಿಡಿ ಆತ್ಮ ತೊಲಗಿಸಯ್ಯ, ಹೃದಯ ಶುದ್ಧಿಗೊಳಿಸಯ್ಯ, ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುಭ್ರಪಡಿಸಯ್ಯ. ನಮಗೋಸ್ಕರವಾಗಿ ಬಿಡಿಸುವುದಕ್ಕೋಸ್ಕರವಾಗಿಯೇ, ಪಾಪದಿಂದ ಬಿಡಿಸುವುದಕ್ಕೋಸ್ಕರವಾಗಿಯೇ ನಿನ್ನ ಪ್ರಾಣ ರಕ್ತವನ್ನು ಸುರಿಸಿದ್ದ ದೇವ. ಕರ್ತನೇ ನಿನಗೆ ಸ್ತೋತ್ರಪ್ಪ. ಬೆಲೆ ಕಟ್ಟಲಾಗದೆ ಇರತಕ್ಕಂಥ ನಿನ್ನ ತ್ಯಾಗ ಸ್ವಾಮಿ ದೇವರೇ ನಿನಗೆ ಸ್ತೋತ್ರ. ನಮ್ಮ ಸಕಲ ವ್ಯಾಧಿಗಳಿಂದ ಬಿಡಿಸುವುದು ಅಪ್ಪ, ನಮಗೆ ಆಗತಕ್ಕಂಥ ಪರಿಸ್ಥಿತಿ ಎಲ್ಲವುಗಳನ್ನು ಸ್ವಾಮಿ ನೀನು ತೆಗೆದುಕೊಂಡಿದ್ದೀರಿ. ನಮಗೆ ಹಿಂಸೆ ಪಡಿಸುವಂತ ಸ್ಥಿತಿಗತಿಗಳನ್ನು ಸ್ವಾಮಿ ನೀನು ತೆಗೆದುಕೊಂಡು ನಮಗೆ ಬಿಡುಗಡೆಯನ್ನು ಕೊಟ್ಟಿ ಸ್ವಾಮಿ ದೇವರೇ ನಿನಗೆ ಸ್ತೋತ್ರ. ಹೌದು ಕರ್ತನೆ, ಈ ಲೋಕದಲ್ಲಿ ಸಂಕಟ, ನೋವು, ಬಾಧೆ ಕರ್ತನ ಅವೆಲ್ಲವುಗಳಿಂದ ವಿಮುಕ್ತಿ ಹೊಂದಿ ಕರ್ತನೆ ಅಪ್ಪ ಪ್ರಶಾಂತತೆಯನ್ನು ಅನುಭವಿಸಲು ನಮ್ಮ ಜೊತೆಗೆ ಅದನ್ನು ಕೊಡಲು ಬಂದಿರುವಂತ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ. ನಾವು ಪ್ರೀತಿಯಿಂದ ಕರ್ತನೆ ಎಲ್ಲರೂ ಹೊಂದಾಣಿಕೆಯಿಂದ ಇದ್ದು ಅಪ್ಪ ಒಬ್ರಿಗೊಬ್ಬರು ಕ್ಷಮಿಸಿಕೊಳ್ಳುತ್ತಾ ಅಪ್ಪ ನಿನ್ನ ಸ್ವಾರೂಪದಲ್ಲಿ ಲೀನವಾಗಬೇಕೆಂದು ಇಷ್ಟಪಟ್ಟಿದ್ದೇವೆ. ನಿನ್ನ ಒಂದು ಪ್ರಸನ್ನತೆ ನಮ್ಮನ್ನು ಆವರಿಸಲಿ ದೇವರೇ ನಿನಗೆ ಸ್ತೋತ್ರ. ಒಬ್ರಿಗೊಬ್ಬರು ಕ್ಷಮಿಸುವರಾಗುವಂತ
ನಿಮ್ಮ ಸುಬುದ್ಧಿಯನ್ನು ನಮಗೆ ಕೊಡಪ್ಪ. ಹೌದು ಕರ್ತನೆ, ಪಶ್ಚಾತ್ತಾಪ ಹೃದಯವನ್ನು ಕೊಡಪ್ಪ. ಯಾರು ಒಬ್ಬರ ಮೇಲೆ ಒಬ್ಬರು ಸ್ವಾಮಿ ಕರ್ತನೆ ರೇಗದಂತೆ ಜಗಳಾಡದಂತೆ ಇರುವಂತ ಸ್ವಾಮಿ, ಆ ಜಗಳದ ಆತ್ಮ ನಮ್ಮಿಂದ ತೊಲಗಿಸುರಾಗಿ. ನಿನಗಿಷ್ಟವಿಲ್ಲದೆ ಇರ್ತಕ್ಕಂಥದ್ದು ತೊಲಗಿಸು, ಸಮಾಧಾನ ಉಂಟು ಮಾಡಿ. ಎಲ್ಲ ಘನಮಾನ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ ಯೇಸು ಕ್ರಿಸ್ತ ಮಹಾರಾಜ ಕೃಪೆ ಪರಿಶುದ್ಧಾತ್ಮನಿಗೆ ಸಹವಾಸವು ಈಗಲೂ ಯಾವಾಗಲೂ ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ ಬಂದರೆ ಇವರೆಲ್ಲರ ಸಂಗಡ, ಸಕಲ ಸದ್ಭಕ್ತರ ಸಂಗಡ, ಯಾವತ್ ಪ್ರಪಂಚದ ಸಂಗಡ ಸದಾ ಕಲ್ಲಲಿಯಾಗಿರಲಿ ತಂದೆ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲಿಲೂಯ, ಹಲ್ಲಿಲೂಯ, ಹಲ್ಲಿಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. बोलो यीशु क्रिस्त महाराज को देवರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ದೀಕ್ಷಾ ತೆಗೆದುಕೊಂಡಂತವರು ಲೈನ್ ಕರ್ತನ ಭೋಜನ ಸಂಸ್ಥೆಯಲ್ಲಿ ಕರ್ತನ ಭೋಜನ